ಬೆಟ್ಟದ ಜೀವ ಭಾಗ 2. ನಾರಾಯಣ ಎಂದರೆ ಎಲ್ಲಿಯವರು? ನಿಮಗೇನಾದರೂ ಸಂಬಂಧವೇ? ಸಂಬಂಧವಲ್ಲ, ಮತ್ತೊಂದು ಅಲ್ಲ, ನಮ್ಮದೇ ಜಾತಿಯವನು ಅಷ್ಟೇ. ಪಾಪ ಎಲ್ಲೋ ಗತಿ ಗೋತ್ರವಿಲ್ಲದೆ ಅಲಿಯುತ್ತಿದ್ದ. ಮೊದಲಿಗೆ ನಾನೇ ಅವನನ್ನು ಕರೆತಂದು ಅವನಿಗೊಂದು ಲಗ್ನ ಮಾಡಿಸಿದೆ. ಅಲ್ಲಿನ ಮನೆಯಲ್ಲಿದ್ದು ತೋಟ ನೋಡಿಕೊಂಡಿರು ಎಂದು ಬಿಟ್ಟೆ. ನನಗೆ ಪ್ರಾಯ ಸಂದಿರುವಾಗ ನಮ್ಮವರು ಎಂಬುವರು ಒಬ್ಬರಾದರೂ ಹತ್ತಿರವಿರಲಿ ಎಂದು ಹಾಗೆ ಮಾಡಬೇಕಾಯಿತು. ಅವನು ಬಂದ ಮೊದಲಿಗೆ ಆ ಕೊಂಪೆಗೆ ಹೆದರಿಕೊಂಡು 4 ದಿನ ಅಲ್ಲಿ ಇರಲಾರ ಎಂಬ ಹೆದರಿಕೆ ನನಗೆ ಇತ್ತು. ಅಂದರೆ ಅದು ಜ್ವರದ ಮೂಲೆ. ತಿಂಗಳಲ್ಲಿ 10 ದಿನ ಮಲಗಿಕೊಂಡೇ ಇರಬೇಕು. ಆದರೂ ಅವನು ಹಠ ಮಾಡಿ ಇದ್ದು ಬಿಟ್ಟ. ಈಗ ಅವನಿಗೆ ಅಲ್ಲಿನ ಹವೆಯೂ ಹಿಡಿದಿದೆ. ಅಲ್ಲದೆ ಆತ ತನ್ನ ಊರಿಗೆ ಹೋದರೂ ಗೇಣು ನೆಲ ಎಂಬುದು ಅವನಿಗೆ ಹಿರಿಯರಿಂದ ಬಂದದ್ದಿಲ್ಲ. ಹೀಗಾಗಿ ಊರು ಮನೆಯಿಂದ ಹೋಗಿ ಏನು ಮಾಡಬೇಕು? ಅವನೀಗ ಅಲ್ಲಿದ್ದಾನೆ, ಅಲ್ಲದೆ ಚೆನ್ನಾಗಿ ದುಡಿತಲೂ ಇದ್ದಾನೆ. ನೋಡಿ, ಒಂದು ಸಂಗತಿ ನಿಮ್ಗೆ ಹೇಳ್ತಾನೆ. ನಿಮಗೆ ಹೇಗೆ ಅನಿಸುತ್ತದೆಯೋ ನನ್ನ ಅಭಿಪ್ರಾಯ ಹೇಳುವುದಾದ್ರೆ, ಕಂಗಿನ ತೋಟಕ್ಕೂ ನಮ್ಮಂತ ಹವ್ಯಕ ಬ್ರಾಹ್ಮಣರಿಗೂ ಜೋಡಿ ಸಮ. ನಮ್ಮ ಕೈಯಲ್ಲಿ ತೋಟ ಊರ್ಜಿತಕ್ಕೆ ಬಂದ ಹಾಗೆ. ಇನ್ನು ಯಾವ ಜನರಿಂದಲೂ ಅದು ಮೇಲಕ್ಕೆ ಬರಲಾರದು. ಈ ನಮ್ಮ ನಾರಾಯಣ ಬರುವ ಮೊದಲು ಒಬ್ಬಿಬ್ಬರು ಬ್ಯಾರಿಗಳಿಗೆ ಗೇಣ್ಗೆ ಕೊಟ್ಟು ನೋಡಿದೆ. ಅವರು ಅಡಿಕೆ ಮರ ಕುಡಿಯಲು ಕಂಡರೆ ಹೊರತು ಅದರ ಬುಡವನ್ನು ಕಾಣಲಿಲ್ಲ. ಬುಡಕ್ಕೆ ಈಟು ಬಿದ್ದರೆ ಕುಡಿಯಲ್ಲಿ ಫಲ ಉಂಟೆಂದು ಅವರು ತಿಳಿಯರಾರರು. ಅಲ್ಲದೆ ಗೇಣಿಯಾದರೂ ಮನೆಗೆ ಬರ್ತಿತ್ತೆ, ಸಾಕಾಯಿತು. ಆದರೆ ನಾರಾಯಣನನ್ನ ತಂದು ಹಾಕಿದ ಮೇಲೆ ಆ ಯೋಚನೆ ನನಗಿಲ್ಲ. ತೋಟವನ್ನ ಸಾಬೀತಾಗಿ ಇರಿಸಿಕೊಂಡಿದ್ದಾನೆ. ಅಲ್ಲದೆ ನಮ್ಮಿಂದ ತನಗೊಂದು ಜೀವನವಾಯಿತು ಎಂಬ ಹಂಗೂ ಇದೆ ಮನಸ್ಸಿನಲ್ಲಿ. ಗೋಪಾಲಯ್ಯನ ಮಾತಿಗೂ ಸೆರಗು ತೊಡಗಿದುದು ಬೇಸರದ ವಿಚಾರದಿಂದ. ಅದು ಕ್ರಮೇಣ ಪರಿಣಮಿಸಿದುದು ನಾರಾಯಣನ ವಿಚಾರವನ್ನ ಹೇಳುವುದರಲ್ಲಿ. ನಡುವೆ ಶಂಕರಮ್ಮ ಬಾಯಿ ಹಾಕದೆ ಹೋಗಿದ್ದರೆ ಇನ್ನೂ ಅದು ಎಲ್ಲೆಲ್ಲಿಗೆ ಹೋಗುವುದಿತ್ತೋ. ಮುಂದೆ ನಾನಾಗಿ ಅವರನ್ನು ಪ್ರಶ್ನಿಸಿ ವಿಷಯಾಂತರಕ್ಕೆ ಎಡೆ ಮಾಡುವುದರ ಬದಲು ಅವರು ತಾವಾಗಿ ನುಡಿಯುತ್ತಿದ್ದ ಮಾತುಗಳನ್ನು ಕೇಳತೊಡಗಿದೆ. ನಮ್ಮ ಹೃದಯವನ್ನು ಮರೆಯಿಸುವ ಶೀಲವೇ ಅವರಲ್ಲಿದ್ದಂತೆ ಕಾಣಿಸಲಿಲ್ಲ. ಬದಲು ದಿನನಿತ್ಯದ ಏಕಾಂತವಾಸದಲ್ಲಿ ತಮ್ಮ ಸುಖ ದುಃಖಗಳನ್ನು ತಾವೇ ತೋಡಿಕೊಂಡು ದಿನಹರಣ ಮಾಡುತ್ತಿದ್ದವರಿಗೆ ಆಸಕ್ತಿಯಿಂದ ಕೇಳಲು ಕುಳಿತ ನನ್ನಂತ ಒಬ್ಬ ವ್ಯಕ್ತಿ ದೊರೆಯುವುದೇ ಅಪೂರ್ವ. ಶಂಕರಮ್ಮ ಮಾತನ್ನು ಮುಂದುವರಿಸಿ ಅಂದರು. ನೋಡಿ, ನನಗೆ ನಾರಾಯಣ ನಿರುವಲ್ಲಿಗೆ ಹೋಗಿ ಆ ಸೊಸೆಯನ್ನು ಕಂಡು ಬರಲು ಕಾಲೂ ಬರುವುದಿಲ್ಲ. ಆ ಗುಡ್ಡವನ್ನು ಹತ್ತಿ ಇಳಿಯುವುದರಲ್ಲಿಯೇ ಸಾಕಾಗಿ ಹೋಗುತ್ತದೆ. ನಮ್ಮ ಯಜಮಾನರ ಕಾಲು ಗಟ್ಟಿ. ಈ ಪ್ರಾಯದಲ್ಲೂ ಅವರು ಮನಸ್ಸು ಮಾಡಿದರೆ ಪುತ್ತೂರಿಗೆ ನಡೆದೇ ಹೋಗಿ ಬಂದರು. ನಾನು ಯಾರ ಮನೆಗೆಂದು ಹೋಗಿ ಮಾತನಾಡಲಿ? ನಮ್ಮ ಒಕ್ಕಲು ಮಕ್ಕಳಲ್ಲಿಗೆ ಹೋಗಲೇ? ಅವರೇ ನಿತ್ಯ ಮನೆಗೆ ಬರುತ್ತಾರೆ. ಅವರೊಡನೆ ನಾವು ಪಟ್ಟಂಗಕ್ಕೆ ಕುಳಿತರೆ ಮನೆಯ ಕೆಲಸಕ್ಕೆಲ್ಲ ತೊಂದರೆ. ಹಾಗೆಂದು ಅವರ ಮನೆಗೋ ದೇರಣ್ಣನ ಮನೆಗೂ ಹೋಗಿ ಮಾತನಾಡುವ ಎಂದರೆ ನಮ್ಮ ತೋಟದ ಬರೆಯ ಕರೆಯನ್ನು ದಾಟುವುದೆಂಬುದು ನನಗೆ ಕಾಶಿ ಯಾತ್ರೆಯಾಗಿ ಬಿಡುತ್ತದೆ. ಹಾಗೆ ಹೋದರೂ ದೂರದ ಹಿತ್ತಿಲ ಹೊರಗೆ ಗದ್ದೆಯ ಅಂಚಿನಲ್ಲೇ ನಿಂತು ಅವರನ್ನು ಮಾತನಾಡಿಸಬೇಕು. ಅಂದರೆ ನೋಡಿ, ನಮ್ಮ ಶಂಕರಿಗೆ ಮಡಿ ಮೈಲಿಗೆ ಹೆಚ್ಚು. ಶೂದ್ರರ ಮನೆಯ ಅಂಗಳವನ್ನು ಮೆಟ್ಟಿ ಬಂದರೆ ಮನೆ ಹೋಗುವ ಮೊದಲು ಸ್ನಾನವಾಗಬೇಕು. ಅವಕ್ಕೆ ಯಾವ ಮಡಿ ಮೈಲಿಗೆ ಇದೆ? ಮನೆಯಂತಿಲ್ಲ, ಅಂಗಳವಂತಿಲ್ಲ, ಅಡುಗೆ ಮನೆಯಂತಿಲ್ಲ, ಊರೆಲ್ಲ ಕೋಳಿಗಳ ಪಿಷ್ಟೆ. ಅವನ್ನು ಮೆಟ್ಟಿಬೇಕಾದಿತ್ತಲ್ಲ ಎಂಬುದು ಅವಳ ಹೆದರಿಕೆ. ಈ ಮಾತಿನಿಂದ ನನಗೆ ಆ ದಿನ ಗೋಪಾಲಯ್ಯನವರ ಮನೆಯ ದರ್ಶನ ಮಾಡಿಸಲು ಕಾರಣನಾದ ದೇರಣ್ಣನ ನೆನಪಾಯಿತು. ಹಾದಿಯಲ್ಲಿ ಬರುತ್ತಿದ್ದಾಗ ಅವನು ತನ್ನ ಕಂಕುಳಲ್ಲಿ ತುರುಕಿಕೊಂಡಿದ್ದ ಹುಂಜವೊಂದರ ನೆನಪು ಆಯಿತು. ಅದರಿಂದ ನಾನು ನನಗೆ ಬರುವಾಗ ದಣಿವು ಹೇಳುತ್ತಿರದು. ನಿಮ್ಮ ಮನೆಯಲ್ಲೇ ನಾನು ಮಲಗಿರುತ್ತೇನೆ ಎಂದು ದೇರಣ್ಣನಿಗೆ ಹೇಳಿದೆ. ಆದರೆ ಇಲ್ಲೆಲ್ಲ ನಿಮಗೆ ಚೆನ್ನಾಗಿರಲಾರದು, ಮಲಗಲು ಆಗಲಾರದು ಎಂದು ಅವನಾಗಿಯೇ ಹೇಳಿದ ಎಂದು ತಿಳಿಸಿದೆ. ಹೌದೌದು, ನಮ್ಮ ದೇರಣ್ಣನ ಸ್ವಭಾವವೇ ಹಾಗೆ. ಅವನು ತಾನಾಗಿ ಹೆಚ್ಚಿನ ತೊಂದರೆ ಪಟ್ಟುಕೊಳ್ಳುವವನಲ್ಲ. ಆದರೆ ತನಗೆ ಖರ್ಚಿಲ್ಲದ ಯಾವ ಪರೋಪಕಾರಕ್ಕೂ ಅವನು ಸಿದ್ಧ. ಅವನಿಗೆ ಆ ಕೋಳಿಯ ಅಂಕದ ಹುಚ್ಚು ಹೇಳತಿರದು. ಅವನಲ್ಲಿ ಮನೆಯ ಚಪ್ಪರದ ಕಂಬಗಳ ಕಾಲಿಗೆ ಒಂದೊಂದರಂತೆ ಒಂದೊಂದು ಕೋಳಿ ಇದೆ. ನಡುವೆ ಶಂಕರಮ್ಮ ನಮ್ಮ ಮಾತಿನ ಸರಣಿಯನ್ನು ಇನ್ನೊಮ್ಮೆ ಅಡ್ಡ ತಿರುಗಿಸಿದರು. ಇಗೊಳ್ಳಿ, ದೇರಣ್ಣ ಬೇಟೆಗೆ ಏನಾದರೂ ಏರ್ಪಾಡು ಮಾಡುವ ಎಂದಿದ್ದನಲ್ಲ, ಅದೇನಾಯಿತು? ಅದೊಂದು ಹುಲಿಯನ್ನು ಹುಡುಕಿ ಕೊಲ್ಲಿಸದೆ ಹೋದರೆ ಹಟ್ಟಿ ಒಳಗಿನ ದನಗಳೊಂದೂ ಉಳಿಯುವ ಹಾಗಿಲ್ಲ. ಅದೇನು ದೊಡ್ಡ ಕೆಲಸ? ಹುಲಿಯನ್ನು ಒಂದೇ ಗುಂಡಿಗೆ ಹಾರಿಸಿ ಬಿಡುವ ಎಂದನಪ್ಪ. ದೇರಣ್ಣನಿಗೆ ಹೇಳುವುದಕ್ಕೆ ಏನು ಕಷ್ಟ? ಅವನ ಬಾಯಿಯ ಗುಂಡಿನಿಂದಲೇ ಹುಲಿ ಸಾಯುವುದಾದರೆ ಇಷ್ಟರಲ್ಲಿ 100 ಹುಲಿಗಳನ್ನು ಅವನೊಬ್ಬನೇ ಹುಡಿ ಹಾರಿಸುತ್ತಿದ್ದ. ಹುಲಿಯ ಬೇಟೆ ಅಷ್ಟು ಸುಲಭವೇ ಶಂಕರಿ? ಪಂಜದಿಂದ ಅವನು ತನ್ನ ಭಾವನನ್ನು ಕರೆಯಿಸುತ್ತಾನಂತೆ. ಅವನು ವಾಸನೆ ಹಿಡಿದೇ ಶಿಕಾರಿ ಮಾಡುವವನಂತೆ. ಆ ಭಾವನೊಬ್ಬನೇ 6 8 ಹುಲಿಗಳನ್ನ ಫೈಸಲು ಮಾಡಿದಂತಾನಲ್ಲ ಅಂತೆ.
ಇದೆಲ್ಲವೂ ಅಂತ್ಯಪುರಾಣ. ಈಗ ಯಾರು ತಮ್ಮ ಬೇಸಾಯದ ಕಸುಬನ್ನು ಬಿಟ್ಟು ಬೇಟೆಗೀಟೆಗೆ ಬರಲಾರರು. ಬೇಟೆಗೆ ಜನರಾದರೂ ಸ್ವಲ್ಪ ಬೇಕೇನು? ಜಾನುವಾರು ಸಂತೆ ಕಳೆದು ಸುಬ್ರಹ್ಮಣ್ಯ ಷಷ್ಠಿ ಮುಗಿಯದೆ ಯಾರೂ ಮನೆಯನ್ನು ಬಿಡ್ಲಿಕ್ಕಿಲ್ಲ. ಮತ್ತೇನು ಮಕರ ಸಂಕ್ರಾಂತಿಯೇ ಮುಗಿಯಬೇಕು ಶಿಕಾರಿಗೆ ಗೌಡರೆಲ್ಲ ಸೇರ್ಲಿಕ್ಕೆ. ಅಂದ್ರೆ ಅಲ್ಲಿ ತನಕ ನಾವು ನಮ್ಮ ದನಗರುಗಳನ್ನ ಹಟ್ಟಿಂದ ಹೊರಗೆ ಬಿಡುವುದೇ ಬೇಡವಂತೇನೋ? ವರ್ಷಕ್ಕೆ ಎಷ್ಟು ಹಸುಗಳನ್ನು ಹುಲಿಗಳ ಬಾಯಿಗೆ ಬಲಿ ಕೊಡ್ಬೇಕು ಹೇಳಿ? ಹೋದ ವರ್ಷವೇ ಕುಳ್ಕುಂದದಿಂದ ತಂದ ಹೊಸ ಎತ್ತು ಹೋಯಿತು. ಈ ವರ್ಷ ಹೂಡ್ಲಿಕ್ಕೆ ಬೇರೊಂದು ಎತ್ತರನ್ನ ಕೊಂಡ್ರಾಯ್ತು. ನಾನು ನಡುವೆ ಹೇಳಿದೆ, ಏನು ನಿಮ್ಮಲ್ಲಿ ಅಷ್ಟು ಹುಲಿಗಳ ಉಪದ್ರವವೇ? ದನ ಮೇಯಿಸುವಾಗಲೂ ನಮ್ಮೂರಿನಂತೆ ಇಲ್ಲಿ ದನ ಮೇಯಿಸುವುದಕ್ಕೆ ಯಾರೂ ಇರುವುದಿಲ್ಲವೇನು? ನೀವೇನು ಹೇಳ್ತೀರಿ ಸ್ವಾಮಿ? ನಿಮ್ಮ ಹೆಸರನ್ನು ಕೇಳಲು ಮರ್ತು ಬಿಟ್ಟೆ. ಏನೆಂದು ಕರೀಲಿ? ಶಿವರಾಮ. ನೋಡಿ ಶಿವರಾಮಯ್ಯ, ನಿನ್ನೆಯೇ ಬಹಳ ಹಿಂದಲ್ಲ ಏನಲ್ಲ ನಮ್ಮ ಮನೆ ದನವನ್ನ ಹಿಂಡಿಗೆ ಬಂದು ನುಂಗಿ ಮುರಿದುಕೊಂಡು ಹೋಯಿತು. ಈ 1 ತಿಂಗಳಲ್ಲಿ ನಮ್ಮ ಗ್ರಾಮದಲ್ಲಿ ಏನಾದ್ರೂ 10 ನಡೆಗಳಿಗೆ ಕಡಿಮೆ ಇಲ್ಲದಷ್ಟು ಹುಲಿಯ ಬಾಯಿಗೆ ಬಲಿ ಬಿದ್ದದ್ದಾಯಿತು. ಏನು ಮಾಡಬೇಕೆಂದು ತೋರುವುದಿಲ್ಲ. ಏನು ಅಷ್ಟು ಹುಲಿಯ ಹೆದರಿಕೆ ಉಂಟಲ್ಲವೇ ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ಅಂತ ಹೆದರಿಕೆ ಇಲ್ಲವಲ್ಲಪ್ಪ. ಏನು ಸುತ್ತಲಿನ ಗುಡ್ಡಗಳಿಗೆ ಬೆಂಕಿ ಬೀಳುವ ಸಮಯದಲ್ಲಿ 2-3 ವರ್ಷಗಳಿಗೊಮ್ಮೆ ಅದು ನಾಯಿ ಹುಲಿಯೋ ಏನೋ ಬರುವುದುಂಟು. ಅದೆಲ್ಲಾದರೂ ಬಂದಿತೆಂದರೂ ಬಂದದ್ದು ಊರು ಬಿಟ್ಟು ಹೋಗುವ ತನಕ ಹೊಟ್ಟೆ ಪುಕ್ಕು ಪುಕ್ಕು ಆಗುತ್ತದೆ. ನೀವು ನೆಟ್ಟಗೆ ಹುಲಿಯ ದವಡೆಯಲ್ಲೇ ಬಿಡಾರ ಮಾಡಿಬಿಟ್ಟಿದ್ದೀರಿ. ಅಂದ್ರೆ ನಿಮ್ಮ ಊರಲ್ಲಿ ಮನುಷ್ಯರಿಗೆ ಅದರಿಂದ ತೊಂದರೆ ಇಲ್ಲವಷ್ಟೇ. ಮನುಷ್ಯರಿಗೂ ಉಂಟು, ಆದ್ರೆ ಜಾನುವಾರುಗಳಿಗೆ ಇರುವಷ್ಟಿಲ್ಲ. ಯಾಕೆ? ಕಳೆದ ತಿಂಗಳಲ್ಲಿ ಒಂದು ಅಡ್ಡ ಬಲಿಪ್ಪನೋ ಬೆಂಗ ಬಲಿಪ್ಪಯೋ ಒಬ್ಬ ಗೌಡನ ತೋಳನ್ನ ಕಚ್ಚಿ ಹೆರಿದು ಬಿಟ್ಟಿತ್ತಲ್ಲ, ಅವನು ಬಚಾವಾದದ್ದು ದೊಡ್ಡದು. ಅಂದ್ರೆ ನೋಡಿ, ಅದಕ್ಕೆ ಬೇಟೆಯಲ್ಲಿ 1-2 ಗಾಯವಾಗಿತ್ತು ಅಂದ್ರೆ ಮುಂದೆ ಅದನ್ನು ಕೊಲ್ಲುವ ತನಕವೂ ಊರವರು ಜೀವವನ್ನ ಮುಷ್ಟಿಯಲ್ಲಿಯೇ ಹಿಡಿದುಕೊಂಡು ತಿರ್ಗಾಡ್ಬೇಕು. ಅಷ್ಟು ಹೆದರಿಕೆ ಇಲ್ಲವೇ ನಿಮ್ಮಲ್ಲಿ? ಅದು ಒಂದರದ್ದೇ ಅಂದ್ರೇನು? ಆನೆಗಳ ಲೂಟಿ ಕಡಿಮೆ ಇದೆಯೇ? ಆನೆಗಳ ಹಿಂಡು ಬಂದು ನುಗ್ಗಿದ್ರೆ ಅಡಿಕೆ ತೋಟ 1 ರಾತ್ರಿಯಲ್ಲಿಯೇ ನೆಲಸಮ. ಇತ್ತೀಚೆಗೆ ಕಾಟು ಮೂಲೆಗೆ ಆನೆ ಬಂದಿತ್ತು ಎಂದಲಲ್ಲ ನಾರಾಯಣ. ದೇವರು ಮಾಡುವ ಅನ್ಯಾಯ ಅಂದ್ರೆ ಇದು. ಅವಕ್ಕೆ ಕಾಡು ಗುಡ್ಡೆಯಲ್ಲಿ ಸೊಪ್ಪಿಗೆ ಬರಗಾಲವೇ? ಹುಲ್ಲು ತಿಂಡಿ ನೀರುಗಳಿಗೆ ಕೊರತೆಯೇ? ನಟ್ಟು ಬೆಳೆಯಿಸಿದ ತೋಟಕ್ಕೆ ನುಗ್ಗಿ ಅದನ್ನೂ ಮುರಿಯಬೇಕೆಂದೇನು? ಅಲ್ಲ, ನಿಮ್ಮ ಹಾಗೆ ಒಟ್ಟೊಟ್ಟಿಗೆ ಒಂದೇ ಕಡೆ ಚೆನ್ನಾಗಿ ಕಂಗು ಬಾಳೆಗಳನ್ನ ಬೆಳೆಸುತ್ತಾರೆ ಎಂದೇ ನಾನು. ಬೆಳೆಸುತ್ತಾರೆಯೇ? ನಿಜ. ಆ ಬಾಳಿಗಳ ಆಸೆಗೇನೆ ಆ ಆನೆಗಳ ಹಿಂಡು ಬರುವಂಥದ್ದು. ನಾವೇನು ಮಾಡಿಯೇವು? ಹಿಂಡಿಗೆ ಹಿಂಡೇ ಬಂದು ನುಗ್ಗಿ ಬಿಟ್ರೆ 1-2 ಗರ್ನಾಲು ಡಮ ಹಾರಿಸ್ಬೋದು. ಆ ಗದ್ದಲಕ್ಕೆ ಹೆದರ್ಕೊಂಡು ಅವು ಓಡಿ ಹೋಗ್ಬೇಕು. ಹಾಗೆಲ್ಲಾದ್ರೂ ತಪ್ಪಿಗಿಬ್ಬಿ ಗುಂಡು ತಾಗಿತ್ತು, ಆ ಗುಂಡಿನ ಗಾಯದಿಂದ ಅದು ಕಾಡಿನ ಸಂದಿನಲ್ಲೆಲ್ಲಾದ್ರೂ ಸೇರಿಕೊಂಡು ಸತ್ರೆ ನಾಳೆ ಜಂಗ್ಲಿ ಇಲಾಖೆಯವರ ಬಾಯಿಗೆ ನಾವು ಬಿದ್ರಾಯ್ತು. ಇಲ್ಲ, ಇನ್ನೊಂದು ತಿಂಗಳು ಹೋಗ್ಲಿ, ಆಗ ಘಟ್ಟದ ಕೆಳಗೆ ಕಡವೆಗಳು ಹಿಂಡಾಗಿ ಇಳಿಯುತ್ತವೆ ನೋಡಿ. ನಮ್ಮ ಬಯಲಿನ ಅವಸ್ಥೆಯನ್ನು ಅವುಗಳ ಹಿಂಡು ಬಂದು ನುಗ್ಗಿ ಬಿಟ್ರೆ ಆ ಸುಬ್ರಹ್ಮಣ್ಯನಿಗೆ ಹೇಳಲೇಬೇಕು. ಅಷ್ಟೆಲ್ಲ ತೊಂದರೆ ಇರುವುದಾದ್ರೆ ನಿಮ್ಮಂಥವ್ರು ಇಂಥ ಊರನ್ನ ಆರಿಸಿ ತೋಟಗೀಟವೆಂಬು ನಂಬಿ ಕುಳಿತಿದ್ದಿರಲಿಲ್ಲ. ನಿಮ್ಮ ಮೂಲದ ಊರು ಇದೇನು? ಇರಲಾರದು. ನನಗೆ ಅವರ ಮನೆಯ ವಿಚಾರವನ್ನು ಕೂಲಂಕುಷವಾಗಿ ತಿಳಿಯುವ ಹಂಬಲವಾಗಿ ತಿರುಗಿ ವಿಷವನ್ನು ಹೊರಟಲ್ಲಿಗೇನೆ ಮುಟ್ಟಿಸುವ ಯೋಚನೆ ಮಾಡಿದೆ. ಆ ಸಂಗತಿಯೇ ಕೇಳಿ. ನೀವು ಇವತ್ತಿನ ದಿನ ಹಾದಿ ತಪ್ಪಿ ನಮ್ಮ ಕೆಳಬೈಲಿಗೆ ಬಂದಂತೆ ನನ್ನ ಅಜ್ಜನೋ ಪಿಜ್ಜನೋ ಹಾದಿ ತಪ್ಪಿ ಇತ್ತ ಬಂದಿರ್ಬೇಕು. ನಮ್ಮ ಮನೆಯ ಅಡಿಕೆ ತೋಟಕ್ಕೆ ಏನಾದ್ರೂ 200 ವರ್ಷಗಳಾಗಿರ್ಬೇಕು. ಅವರು ಬಂದುದು ಅದಕ್ಕೂ ಹಿಂದೆ ಎಂದಾಯ್ತು. ಅಜ್ಜ ಪಿಜ್ಜ ಬಂದರು ಎನ್ನುವುದಕ್ಕಿಂತಲೂ ಪಿಜ್ಜ ಎಂದರೂ ಸಮನೆ. ನಮ್ಮ ಮೂಲದ ಮನೆಯ ತಳ ಇಲ್ಲೇ ಹಿಂದಕ್ಕಿದೆ. ಅದರಡಿ ಕುರುಹು ಮಾತ್ರ ಈಗ ಉಳಿದಿದೆ. ಆಗ ಇಲ್ಲೊಂದು ಬ್ರಾಹ್ಮಣರ ಕುಟುಂಬ ಇದ್ದಿತ್ತಂತೆ. ನಮ್ಮ ಹಿರಿಯರು ಇಲ್ಲಿಗೆ ಬಂದು ಆ ಮನೆಯಲ್ಲಿ ದೇವರ ಪೂಜೆಗಂತ ಸೇರ್ಕೊಂಡ್ರಂತೆ. ಆ ಮನೆಯವರಿಗೆ ಸಂತಾನವಿಲ್ಲದೆ ಬಂದ ನಮ್ಮ ಹಿರಿಯರನ್ನ ದತ್ತು ಮಾಡಿಕೊಂಡ್ರಂತೆ. ನಮ್ಮ ಪಿಜ್ಜನ ಕಾಲದಿಂದಲೂ ಇಲ್ಲಿ ಬೆಳೆದು ಬಂದ ಕತೆ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿಂದ ಇಲ್ಲಿಯೇ ತನಕವೂ ಹೀಗೆ ನಡೆದಿದೆ. ನಮ್ಮ ಕುಲ ಮಾತ್ರ ಕವಲು ಹೊಡೆದಂತಿಲ್ಲ. ಈಗಿರುವ ಮನೆ ನಮ್ಮ ಅಜ್ಜನ ಕಾಲದ್ದು. ನಾವು ಅದರಲ್ಲಿಯೇ ಇದ್ದೇವಲ್ಲ. ನೀವು ಮನ್ಸು ಮಾಡಿದ್ರೆ ಇದಕ್ಕೂ ಒಳ್ಳೆಯದಂತ ಭೂಮಿ ಮನೆಗಳನ್ನ ಅರಸುವುದು ನಿಮಗೆ ಸಾಧ್ಯವಿರ್ಲಿಲ್ವಾ? ನಿಮಗೇನು ಈ ಕೊಂಪೆಯಲ್ಲಿ ಕಾಯಿಸು? ನಾನಂತೂ ವರ್ಷಕ್ಕೆ 6,000 ವರಮಾನ ಬಂದ್ರು ಇಲ್ಲಿ ನಿಲ್ಲಲಾರೆ. ಆಗ ಗೋಪಾಲಯ್ಯ ನಗತ ಹೇಳಿದ್ರು, ಹೌದು ಶಿವರಾಮಯ್ಯ, ಈ ಜಾಗಕ್ಕೆ ಏನಾಗಿದೆ? ಇಂಥ ನೀರಿನ ಬಲವಿರೋ ತೋಟವು ಸಾಮಾನ್ಯ ಎಲ್ಲೂ ಸಿಗಲ್ಲ. ಅದು ನಮ್ಮ ಪುತ್ತೂರು ವಿಟ್ಲದಂತ ಸೀಮೆಗಳಲ್ಲಿ ಸಿಕ್ಕೀತೆಂದು ತಿಳಿಯಲೇಬೇಡಿ. ಇಲ್ಲಿ ಯಾವುದಕ್ಕೆ ಕೊರತೆ ಇದೆಯಂತೆ? ನೀರು ಕೊಟ್ಟಿಗೆ ಆಯ್ತಲ್ಲ, ಅವನು ನಾವೇ ನಿಮ್ಗೆ ಕೊಟ್ರುಂಟು. ಜಾನುವಾರುಗಳಿಗಾದ್ರೂ ಮೇವಿನ ತಗದಿ ಉಂಟೆ? ವರ್ಷದ
12 ತಿಂಗಳು ಹಸಿರು ಹುಲಿಗೆ ಬರಗಾಲ ಇಲ್ಲ. ಹುಲಿ ಉಪದ್ರ, ಕಾಟಿಗಳ ಉಪದ್ರ ಇದೆ ನಿಜ. ಆ ರೀತಿ ಎಣಿಕೆ ಹಾಕಿದಾದ್ರೆ ಒಂದೊಂದು ಊರಿಗೆ ಒಂದೊಂದು ಕೊರತೆ ಇದ್ದೇ ಇದೆ. ಇಲ್ಲಿಂದ ಒಂದು ಸಹಿಸಲಾರದ ಉಪದ್ರವ ಅಂದ್ರೆ ಚಳಿ ಜ್ವರ. ಅದು ನಿಮ್ಮ ಪುತ್ತೂರನ್ನ ಬಿಟ್ಟಿಲ್ಲ. ಅಲ್ಲದೆ ಎಂಥ ಊರೇ ಅದಿರ್ಲಿ, ಅಲ್ಲಲ್ಲಿ ಹುಟ್ಟಿದವರಿಗೆ ಅವರವರ ಊರೇ ಸ್ವರ್ಗ. ಆ ಅಭಿಮಾನ ತಪ್ಪುತ್ತದೆಯೇ? ಶಂಕರಮ್ಮ ಈ ದೀರ್ಘ ಪ್ರವಚನವನ್ನ ಕೇಳಿ ಒಡಂಬಡದವಳಂತೆ ಅಭಿಮಾನವು ಸಾಕು, ಮತ್ತೊಂದು ಸಾಕು. ಅದು ನನಗೆ, ನಿಮಗೆ ಇದ್ರೆ ಸಾಕೇನು? ನಿಮ್ಮ ಮಾಣಿಗೂ ಇರಬೇಡ್ವೆ? ಅವನನ್ನ ಹೆತ್ತು ಬೆಳೆಸಿ ಓದಿಸಿ ಆದದ್ದಾದ್ರೂ ಏನು ಈಗ? ಅವನು ಎಲ್ಲಿದ್ದಾನೆ? ಈ ನೆಲಕ್ಕೆ ತಿರುಗಿ ಬಂದಾನೆ. ಅವನನ್ನ ಶಾಲೆಗೆ ಕಳಿಸ್ದೇ ಇದ್ದಿದ್ರೆ ಇದೇ ಸ್ವರ್ಗ ಎಂದಿರ್ತಿದ್ನೋ ಏನೋ. ಪೇಟೆಯ ಹವೆ ಒಂದು ಸಾರಿ ಹಿಡಿಯುತ್ತೆ ಅಂದ್ರೆ ಈ ಕೊಂಪೆ ದಿನಕ್ಕೆ ಬೇಡವಾಗುತ್ತೆ ಎಂದು ಗೋಪಾಲಯ್ಯನವರ ಕಟ್ಟಿದ ಅಭಿಮಾನದ ಮಂದಿರವನ್ನ ಅವಳು ಒಮ್ಮೆಗೆ ಮುರಿದು ಬಿಟ್ಟಳು. ಗೋಪಾಲಯ್ಯನವರು ಮನೆಗೆ ಬಾರದ ತಮ್ಮ ಮಗನ ಪ್ರಸ್ತಾಪ ಬಂದೊಡನೆ, ಶಂಕರಿ, ಯಾವುದೇ ಮಾತನಾಡಿದರೂ ನೀನು ಮಗನ ಸುದ್ದಿಗೆ ಬಂದು ಸೇರುತ್ತೆ. ಅವನ ಭ್ರಮೆ ನಿನಗೆ ಯಾಕೆ? ಅವನು ತಿರುಗಿ ಬರುವವನಲ್ಲ ಎನ್ನುವವಳು ನೀನೆ. ಅವನ ಹಂಬಲದಿಂದ ಕೊರಗುವವಳು ನೀನೆ. ಸಾಯೋ ಮೊದಲು ನಾರಾಯಣನ ಮಾಣಿಯನ್ನು ದತ್ತು ತೆಗೆದುಕೊಂಡರೆ ಆಗುವುದಿಲ್ಲವೇ? ಬಾರದು ವಸ್ತುವಿಗಾಗಿ ಈ ಕೈ ನೀಡುವುದಕ್ಕಿಂತ ಇದ್ದುದನ್ನು ಹದ್ದಿನಲ್ಲಿ ಇರಿಸಿಕೊಳ್ಳುವ. ಶಂಕರಿಯು ದೀರ್ಘ ಉಸಿರಿಟ್ಟಳು. ತಾನು ಯಾವುದೋ ಮರೀಚಿಕೆಗಾಗಿ ಹಂಬಲಿಸುತ್ತಿದ್ದೇನೆ ಎಂಬ ಅವಳಿಗೂ ಅನಿಸುತ್ತಿತ್ತು. ದೇವರು ನಡೆಸಿದ ಹಾಗಾಗುತ್ತದೆ ಎಂದಳು. ಹಾಗೆ ಹೇಳು. ಕಾಯುವವನು ಬಿಡುವವನು ಆ ಸುಬ್ರಹ್ಮಣ್ಯ ಎಂದರು. ಎಂತ ಭೀಕರವಾದ ಸ್ವಪ್ನ ಆ 2 ಜೀವನಗಳನ್ನ ನೆರಳಿಸುತ್ತಿತ್ತೋ ಯಾರು ಬಲ್ಲರು. ಆ ರಾತ್ರಿಯ ನಿದ್ದೆಯಲ್ಲಿ ಅದೇ ವಿಚಾರದ ಕನಸಿನಲ್ಲಿ ನಾನು ತೊಳಲಿದೆ. ಅಧ್ಯಾಯ 2. ರಾತ್ರಿ ಮಲಗಿದವನಿಗೆ ತೀರಾ ಮೈ ಮರೆತೆ. ರಾತ್ರಿ ಎಂತೋ ಸರಿಯಿತೋ ನನಗೂ ತಿಳಿಯದು. ನನ್ನ ಪಾಲಿಗೆ ಎಚ್ಚರವಾಗುವಾಗ ಸೂರ್ಯ ಗೋಪಾಲಯ್ಯನವರ ಅಡಿಕೆ ತೋಟದೆಡೆಯಿಂದ ನನ್ನ ಮುಖವನ್ನು ಮುದ್ದಿಸುತ್ತಿದ್ದ. ಹೊದೆದ ಕಂಬಳಿಯನ್ನು ಕಿತ್ತಗೆತು ಆಕಳಿಕೆಯನ್ನು ಹರಡಿಸುತ್ತಾ ಅಪೂರ್ಣವಾದ ನಿದ್ದೆಗೆ ಕೊನೆಯನ್ನು ತಂದು ಕುಳಿತುಕೊಂಡೆ. ರಾತ್ರಿ ಮಲಗುವ ವೇಳೆಗೆ ಬೆಳಗಿನ ಜಾವಕ್ಕೆ ಎದ್ದು ಊರ ಹಾದಿಯನ್ನು ಹಿಡಿಯಬೇಕೆಂಬುದಾಗಿ ಯೋಚಿಸಿ ಮಲಗಿದೆ. ಅದು ಬರಿಯ ಯೋಚನೆ. ಬೆಳಗಿನ ಜಾವದಲ್ಲಿ ನನ್ನನ್ನೊಬ್ಬರು ಎಚ್ಚರಗೊಳಿಸಿ ರಾಜಮಾರ್ಗಕ್ಕೆ ತಂದು ಬಿಡುವಂತವರು ಬೇಕಲ್ಲ. ಈಗ ತೀರಾ ಹೊತ್ತೆ ಇರುವುದರಿಂದ ಅವಸರಗೊಂಡು ಅಂಗಳವನ್ನ ಸೇರಿದೆ. ಅಲ್ಲಿಯೇ ಯಜಮಾನರ ದರ್ಶನವಾಯಿತು. ಏನು ಮುಖವನ್ನು ತೊಳೆಯುತ್ತೀರಾ ಎಂದು ಉಪಚರಿಸಿ ನನ್ನನ್ನು ಬಯಲಿನ ಸೆರಗೆಗೆ ಕರೆದೊಯ್ದರು. ನನಗೆ ಎಲ್ಲವೂ ಅವಸರವೇ. ಹೊರಕ್ಕೆ ಹೋಗಿ ಮನೆಗೆ ಮರಳಿ ಬರುವ ತನಕ ಯಾವುದನ್ನೂ ಕಣ್ಣೆತ್ತಿ ನೋಡಲಿಲ್ಲ. ತೋಟದ ಕಾಲುವೆಯ ನೀರಲ್ಲಿ ಹಲ್ಲುಜ್ಜಿಕೊಂಡು ಮುಖ ಒರೆಸುತ್ತಾ ರಾಜಮಾರ್ಗದ ತನಕ ದಾರಿ ತೋರಿಸಲು ಯಾರನ್ನಾದರೂ ಕಳಿಸಿಕೊಡುತ್ತೀರಾ ಎಂದು ಕೇಳಿದೆ. ಅವರು ನಕ್ಕರು. ಯಾವುದಕ್ಕೂ ಕಾಫಿ ಆಗಲಿ ಎಂದರು. ಮನೆಯೊಳಗೆ ಬಿದಿರಿನ ಅಂಡೆಯಲ್ಲಿ ಕಡೆಗೋಲು ಗರ್ಜಿಸುತ್ತಿತ್ತು. ಆದರೂ ಗೋಪಾಲಯ್ಯ, ಶಂಕರಿ, ನಾವು ಕಾಫಿಗೆ ಬರಲೇ ಎಂದು ಕೇಳಿದರು. ಕಾಫಿಗೆ ಎಂಬ ಸದ್ದನ್ನು ಕೇಳಿದಂತ ನನಗೆ ಈ ಕೆಳಬಯಲಿನ ಕಗ್ಗಾದ ರಾಜ್ಯಕ್ಕೂ ನಾಗರಿಕತೆ ಬಂದು ನಾಟಿತಲ್ಲ ಎನಿಸಿತು. ಸರಿಯೇ, ಗೋಪಾಲಯ್ಯನವರೊಡನೆ ನಾನು ಅಡಿಗೆ ಮನೆಯನ್ನು ಸೇರಿದೆ. ನಿತ್ಯ ರೂಢಿಯಂತೆ ಸ್ನಾನ ಮಾಡಿಯೇ ಕಾಫಿ ಕುಡಿಯುವ ಅವರ ಜೊತೆಗೆ ಹಿಂದಿನ ದಿನ ಸ್ನಾನ ಮಾಡಿದ ನಾನು ಸೇರಿಕೊಂಡೆ. ಎಲೆಗಳು ಬಂದವು. ಮೇಲೆ ಬಟ್ಟಲು ಗಾತ್ರದ ದೋಸೆಗಳನ್ನು ಬಡಿಸಿದರು. ಜೇನು ಹೆರೆ ತುಪ್ಪಗಳ ಸನ್ನಾಹವಾಯಿತು. ಬದಿಯಲ್ಲಿ ಚಿಕ್ಕ ಗುಡಾಣಗಳಂತಹ ಗಿಂಡಿಗಳಲ್ಲಿ ಕಾಫಿ ತಂದು ಇರಿಸಿದ್ದಾಯಿತು. ನನ್ನ ಮುಖವನ್ನು ಕಂಡು ಗೋಪಾಲಯ್ಯನವರು ತೆಗೆದುಕೊಳ್ಳಿ ಎಂದರು. ನಾನು ಇಷ್ಟನ್ನೇ ಎಂದು ಕೇಳಿದೆ. ಎಲ್ಲಾ ಸರಿಯಾಗುತ್ತದೆ ಎಂದರು ಅವರು. ಸ್ನಾನಕ್ಕೋ ಇಷ್ಟು ಕಾಫಿ ಎಂದೆ ನಾನು. ಗೋಪಾಲಯ್ಯ ಮಲ್ಲಿಗೆಯ ಮೀಸೆಯೊಳಗಿಂದ ಜಾಜಿ ಹೂವಿನ ನಗುವನ್ನು ಸೂಸಿ, ನಾವು ಹಳ್ಳಿಯವರು, ನಮಗೆ ಹೊಟ್ಟೆ ತುಂಬ ತಿಂದರೆ ಲೆಕ್ಕಾಚಾರ ಎಂದರು. ಅಂತ ಉಪಚಾರಕ್ಕೆ ಮರುಳಾಗಿ ಉಪಹಾರವನ್ನು ತೊಡಗಿದ ನಾನು ಮುಗಿಸುವಾಗ ಬರೀ ಎಲೆಯನ್ನು ನೋಡುತ್ತಲಿದ್ದೆ. ಸೋತ ವಿಷಯವೆಂದರೆ ಆ ಕಾಫಿಯೊಂದರಲ್ಲಿ ಅದನ್ನು ಬರಿದು ಮಾಡದೆ ತಿಂದು ದಣಿದು ದೇಗುತ್ತಾ ಎದ್ದರೆ ಗೋಪಾಲಯ್ಯ, ಶಂಕರಿ, ಕದಳಿ ಹಣ್ಣು ಬಡಿಸಲೇ ಇಲ್ಲವಲ್ಲ ಎಂದರು. ಅಯ್ಯೋ ನನ್ನ ಮರವಿಯೇ ಎಂದಳು ಅವಳು. ಶಾಸ್ತ್ರಕ್ಕಾದರೂ ತಿನ್ನು ಎಂದು ನನ್ನನ್ನು ಬಲವಂತಪಡಿಸಿ 4 ಹಣ್ಣುಗಳ ಪಾಲಿಗೆ ನಾನು ಮೃತ್ಯುವಾಗುವಂತೆ ಮಾಡಿಸಿದರು. ತೀರಾ ಜಡಭರತನಂತಾದ ನಾನು ಪಯಣ ಹೊರಡುವುದೆಂಬುದು ನನಗೆ ಅನ್ಯಾಯವಾಗಿ ಕಾಣಿಸಿದರೂ ಕೇವಲ ಆತ್ಮಗೌರವವನ್ನು ಕಾಪಾಡಲು ಇನ್ನೂ ಹೊರಡುತ್ತೇನೆ, ರಸ್ತೆಯ ತನಕ ಮುಟ್ಟಿಸಿಬಿಟ್ಟರೆ ಸಾಕು ಎಂದು ನುಡಿದೆ. ಗೋಪಾಲಯ್ಯ ನಕ್ಕರು. ಹಾಗೆ ಬಂದೊಡನೆಯ ಹೊರಡುವುದಕ್ಕೆ ಇದೇನು ರೈಲಾಫೀಸೇ? ನಿಮ್ಮಂತವರು ನಮ್ಮಲ್ಲಿಗೆ ಬರುವುದು ಅಪೂರ್ವ. ಬಂದವರು ಬರೆಯ ಮುಖ ತೋರಿಸಿ ಮಾಯವಾಗಿ ಬಿಟ್ಟರೆ ಎಂದು ಕೇಳಿದರು.
ನನ್ನ ಹಠ, ಅವರ ಆಗ್ರಹ, ಇವುಗಳ ಸ್ಪರ್ಧೆಯಲ್ಲಿ ಶಂಕರಮ್ಮ ಸೇರಬೇಕೆ? ಅವಳು ಬಂದವಳು, ನೀವು ಹಾಗಿಲ್ಲ ಮಾಡಿದರೆ ಆಗುವುದಿಲ್ಲ, ನಿಮಗೆ ಕಷ್ಟವಾದರೂ ಚಿಂತೆ ಇಲ್ಲ, 2 ದಿವಸ ಇದ್ದು ಹೋಗಬೇಕು ಎಂದಳು. ಬಾಯಿ ಬಿಟ್ಟು ಏನೋ, ಮನೆಗೆ 4 ಮಂದಿ ಬಂದು ಇದ್ದರೆ ನಾವೀ ಕೊಂಪೆಯಲ್ಲಿ ಕೊಗಳು ಕಟ್ಟಿಕೊಂಡು ಕುಳಿತುದೊಂದು ಸಾರ್ಥಕ. ನಮ್ಮ ಹೆತ್ತ ಮಗುವೆ ಮನೆಗೆ ಬಾರದಿರುವಾಗ ತಮ್ಮಂತವರು ಯಾರಾದರೂ ಬಂದರೆ ದೇವರು ಕಳುಹಿಸಿದ್ದು ಎಂದು ಅನಿಸುತ್ತದೆ ಎಂದಳು. ಆಗ ನನಗೆ ಹಿಂದಣ ರಾತ್ರಿಯ ಮಾತುಕತೆಗಳೆಲ್ಲ ನೆನವರಿಕೆಗೆ ಬಂದವು. ಮಗನಿಂದ ದೂರಳಾದ ಆ ತಾಯಿ ಮಾನವ ಪ್ರೇಮಕ್ಕಾಗಿ ಎಷ್ಟು ಹಸಿದಿದ್ದಾಳೆಯೋ ಎನಿಸಿತು. ಅದರಿಂದಾಗಿ ನಾನು ತಿರುಗಿ ಚಕಾರವೆತ್ತಲಿಲ್ಲ. ನನಗಿನ್ನೂ 30 ಮೈಲಿ ಪಯಣ ಉಳಿದಿದೆಯಾದರೂ ಉದ್ದೇಶಿಸಿ ಬಂದಂತ ಕೆಲಸ ಹೇಗೋ ವ್ಯರ್ಥವಾಗಿ ಹೋದುತ್ತಾದ್ದರಿಂದ ತೀವ್ರವೇ ಊರನ್ನ ಸೇರಬೇಕೆಂಬ ಆತುರಕ್ಕೆ ಎಡೆ ಇರಲಿಲ್ಲ. ಈಗ ನನ್ನ ಪಯಣದ ಉದ್ದೇಶವನ್ನು ಕುರಿತು ಹೇಳಬಹುದಲ್ಲ. ಪುತ್ತೂರಿನಲ್ಲಿ ನಮ್ಮ ಮನೆ ಇದೆ. ನಮ್ಮ ಮನೆಯ ಹಸು ಒಂದು ದಿನ ಮೇವಿಗೆ ಹೋದುದು ಮರಳಿ ಬರಲಿಲ್ಲ. ಜಾನುವಾರು ಸಂತೆಯ ಸಮಯದ ಹಿಂದು ಮುಂದು ಊರಲ್ಲಿ ದನ ಕರುಗಳು ಕಳವಾಗುತ್ತಿರುವುದು ರೂಢಿ. ಮೇಲೆ ಯಾವನೋ ಒಬ್ಬ ಯಾರೋ ಒಬ್ಬ ಯಾವುದೋ ಒಂದು ಚಂದದ ಹಸುವನ್ನ ಮೂಡಲಿಗೆ ಹೊಡೆದುಕೊಂಡು ಹೋಗುತ್ತಿದ್ದ ಎಂಬ ಸೂಚನೆ ಕೊಟ್ಟ. ನಮ್ಮ ಮನೆಯ ಆಳು ಮಂತ್ರವಾದಿಯನ್ನು ಕೇಳಿ ಬಂದು ಅದು ಮೂಡಲಿಗೆ ಹೋದದೇ ನಿಜ, ಹಠ ಸಾಧಿಸಿದರೆ ಸಿಕ್ಕೇ ಸಿಕ್ಕುತ್ತದೆ ಎಂಬ ಭರವಸೆಯನ್ನು ತಂದ. ಕಣ್ಣಿನ ಸಾಕ್ಷಿ ದೇವತೆಗಳು ನುಡಿದ ಭವಿಷ್ಯ ಎರಡನ್ನು ನಂಬಿ ಪುತ್ತೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಾ ಹಾದಿಯಲ್ಲಿ ಕಂಡು ಕಾಣದ ಯಾವತ್ತೂ ಹಸುಗಳು ನನ್ನವೇ ಎಂಬ ಭ್ರಮೆಯಿಂದ ಅಲೆದಾಡಿದೆ. ಕುಳ್ಕುಂದದ ಸಂತೆ ಬಯಲಿಗೆ ಬಿಸಿಲೆ ಘಟ್ಟವು ಅಡ್ಡವಾಗದಿರುತ್ತಿದ್ದರೆ ದನವನ್ನು ಅರಸುತ್ತಾ ಹಾಸನ ಜಿಲ್ಲೆಗೆ ಹೋಗುತ್ತಿದ್ದೇನೇನೋ. ಅಂದು ಕಾಲಿನ ಹಿಮ್ಮಡಿಗಳನ್ನು ಸವೆಯಿಸಿಕೊಂಡೇ ಬಂತು. ನಿರಾಶೆ ಆಯಾಸಗಳ ದೆಸೆಯಿಂದ ಸೋತ ನನಗೆ ನನ್ನ ಮರುಳುತನ ತೀರ ವ್ಯಕ್ತವಾಯಿತು. ಈ ಗ್ರಾಮದವರು ವರ್ಷಕ್ಕೆ 10 ದನ 100 ಕರುಗಳನ್ನು ಏನು ವ್ಯಥೆಯಿಲ್ಲದೆ ಹುಲಿರಾಯನಿಗೆ ಕೊಡುತ್ತಿದ್ದಾರೆ. ಹಾಲಿಲ್ಲದೆ ನರಳುತ್ತಿದ್ದ ಒಂದು ಬಡ ನರ ಹುಲಿ ನನ್ನ ದನವನ್ನು ಕದ್ದುದಕ್ಕೆ ಏಕೆ ಅಳಬೇಕು ಎಂದು ನೆನೆದು ಎಂದೆ. ಆ ವೃದ್ಧ ದಂಪತಿಗಳು ತಮ್ಮ ಕೇಳಿಕೆಗೆ ಅದು ನನ್ನ ಉತ್ತರವೆಂಬುದಾಗಿ ತಿಳಿದರು. ನನಗೆ ಅಲ್ಲಿರಲು ಆತಂಕವಿರಲಿಲ್ಲ. ಈ ಕಾಡಿನ ರಾಜ್ಯದಲ್ಲಿ ದಿನ ಕಳೆದು ರಾತ್ರಿಯಾಗುವುದು, ಆ ರಾತ್ರಿ ಹೋಗಿ ತಿರುಗಿ ಹಗಲಾಗುವುದು ಶಕ್ಯವೇ ಎನಿಸುತ್ತಿತ್ತು. ನನ್ನ ಸಮಸ್ಯೆಯನ್ನು ಇಂಗಿತದಿಂದಲೇ ತಿಳಿದುಕೊಂಡಂತೆ ಗೋಪಾಲಯ್ಯ ಮಧ್ಯಾಹ್ನ ನಮ್ಮ ಕಾಟುಮೂಲೆ ನಾರಾಯಣನ ಮನೆಗೆ ಹೋಗಿ ಬರುವ, ಅದು ಬಹಳ ಚಂದವಾದ ತಾವು, ನಿಮಗೂ ಅದನ್ನು ನೋಡಿದರೆ ಸಂತೋಷವಾದೀತು ಎಂದರು. ನಾನು ಬೆಳಗಿನ ಸಮಸ್ಯೆಯನ್ನು ಯೋಚಿಸಿ ನನ್ನಷ್ಟಕ್ಕೆ ಈಗೆಲ್ಲಾದರೂ ಸುತ್ತಿ ಬರುತ್ತೇನೆ ಎಂದೆ. ಅವರು, ಬೆಳಿಗ್ಗೆ ನನಗೂ ಏನು ಮಹಾಜಂಬರವಿಲ್ಲ, ಮೊದಲು ನಮ್ಮ ಮನೆಯ ಹಿಂದಿನ ಗುಡ್ಡವನ್ನ ಹತ್ತಿ ಇಳಿಯುವ, ಆದರೆ ಮುಳ್ಳು ಚುಚ್ಚಿತು, ಕುತ್ತಿ ಕಂತಿತು ಎಂದು ದೂರಬೇಡಿ ಎಂದು ನುಡಿದರು. ಅವರೊಡನೆ ಅಲೆದಾಟಕ್ಕೆ ಹೊರಡಲು ಅನುವಾದೆ. ಅವರು ಕೈಗತ್ತಿಯೊಂದನ್ನು ಹಿಡಿದುಕೊಂಡು ನನ್ನ ಮಾರ್ಗದರ್ಶಕರಾದರು. ಅಂಗಳದಿಂದ ತೋಟದೊಳಕ್ಕೆ ಕಾಲಿರಿಸಿ ಅದನ್ನು ಉದ್ದಕ್ಕೂ ತಣಸಾದ ನೆಲವನ್ನು ತುಳಿದು ನಡೆದವು. ತೋಟವು ಕಾಲುವೆಯನ್ನು ನೀರಿನಿಂದ ಉಕ್ಕಿಸುತ್ತಿದ್ದ ಬೆಟ್ಟದ ಅಬ್ಬಿಯೊಂದು ಎದುರಾಯಿತು. ಕುಣಿಯುವ ಆ ಬೆಟ್ಟದ ಕೆನ್ನೆಯನ್ನು ಕಂಡು ಮರುಳಾದ ನಾನು, ಎಷ್ಟು ಚಲುವಿನ ತಾವನ್ನು ಹುಡುಕಿ ಮನೆ ಮಾಡಿಕೊಂಡಿದ್ದೀರಿ ಅಂದೆ. ಅಯ್ಯೋ, ಇದರ ಅಪ್ಪನಂತಹ ಅಬ್ಬಿ ಈ ಗುಡ್ಡಗಳಲ್ಲಿ ಎಷ್ಟು ಬೇಕು ನಿಮಗೆ ಅಂದರು. ನಿಜ, ನಮ್ಮ ಹಾದಿಯುದ್ದಕ್ಕೂ ಅಬ್ಬಿಗಳ ಲಾಸ್ಯವೇ ಲಾಸ್ಯ. ಅವುಗಳನ್ನು ನೋಡುತ್ತಾ ಬಂಡೆಗಳಿಂದ ಬಂಡೆಗಳಿಗೆ ಜಿಗಿಯುತ್ತಾ ತಮ್ಮ ಹಾದಿಗೆ ಅಡ್ಡವಾಗುತ್ತಿದ್ದ ಓಟೆ ಬಿದಿರುಗಳ ಕಾಂಡಗಳನ್ನು ಬದಿಗೆ ತಳ್ಳುತ್ತಾ ಸಾಗುತ್ತಿದ್ದ ನನಗೆ ಮೈ ಎಚ್ಚರವಿರಲಿಲ್ಲ. ಗೋಪಾಲಯ್ಯ, ನೋಡಿ, ಈ ಹಪ್ಪಳ ಕರಿದ ವಾಸನೆ ಉಂಟಲ್ಲ, ಅದು ಕನ್ನಡಿ ಹಾವಿನದು ಎಂದರು. ಆ ಮಾತಿನ ತಲೆ ಬುಡ ನನಗಾಗದೆ ಕನ್ನಡಿ ಎಂದು ಮಾರುನುಡಿದೆ ನಾನು. ಗೋಪಾಲಯ್ಯ ನನ್ನ ಸೌಂದರ್ಯದ ಕನಸನ್ನು ಸಂಪೂರ್ಣವಾಗಿ ಹರಿದೊಗೆಯುವಂತೆ ತಮ್ಮ ಸಹ ಗ್ರಾಮವಾಸಿಗಳಾದ ಅನೇಕ ಹಾವುಗಳನ್ನು ಕುರಿತು ಬಣ್ಣಿಸಿದರು. ಆ ಭೀಕರ ವರ್ಣಗಳಿಂದ ಸೌಂದರ್ಯ ಮೋಹ ನಷ್ಟನಾದ ನಾನು ಕಾಲು ನೋಡಿ ಹೆಜ್ಜೆ ಹಾಕಿ ಎಂದ ಅವರ ಮಾತುಗಳನ್ನು ಕೇಳಿದ ಬಳಿಕಂತೂ ಪ್ರತಿಯೊಂದು ಬಂಡೆಯ ಸಂದಿನಲ್ಲೂ ಒಂದೊಂದು ಹಾವನ್ನು ಕಾಣತೊಡಗಿದೆ. ಗೋಪಾಲಯ್ಯ ಹಬ್ಬಿಗಳ ಹಾದಿಯನ್ನು ಬಿಟ್ಟು ಗಿಡಗಳನ್ನು ಸವರುತ್ತಾ ಹಳುವನ್ನು ಹೊಕ್ಕರು. ಅವರನ್ನು ಹಿಂಬಾಲಿಸಿದ ನನಗೆ ದಾರಿಗೆಟ್ಟಂತಾಯಿತು. ಕೆಲವು ಕ್ಷಣಗಳ ಕಾಲ ನಾನು ಕಾಡಿನಲ್ಲಿ ಕುರುಡಾಗಿ ಅಲೆದು ತಿರುಗಿ ಮತ್ತೊಂದು ಕಾಲು ದಾರಿಯನ್ನು ಸೇರಿದೆವು. ನೋಡಿ, ಇದು ನಮ್ಮ ದಾರಿಯಲ್ಲ, ಬದಲು ಕಾಡಾನೆಗಳ ಸಂಚಾರದ ಮಾರ್ಗ. ಇದನ್ನು ಹಿಡಿದು ಆಚೆ ಸಂಪಾಜೆ, ಈಚೆ ಸುಬ್ರಹ್ಮಣ್ಯ, ಶಿರಾಡಿಗಳನ್ನು ಸೇರಬಹುದು ಎಂದರು. ನನಗೆ ಹಾವುಗಳ ವಿಷಯದ ಕನಸು ಮಾಯವಾಗಿ ಕಾಡಾನೆಗಳ ಬಿಂಬ ಕಾಣಿಸತೊಡಗಿತು. ನಡೆದು ಕಾಡು ಕಳೆಯಿತು. ಆಳೆತ್ತರದ ಹುಲ್ಲು ತುಂಬಿದ ಒಂದು ಬಯಲು ಬಂದಿತು. ಅದರ ನಡುವಣಿಂದ ಹಾದು ಆ ಬೆಟ್ಟದ ಕುರಿಯನ್ನೇರಿದೆವು.
ಸುದೈವದಿಂದ ಅಲ್ಲಿನ ಹುಲ್ಲು ಕತ್ತಿಗಿಂತಲೂ ಎತ್ತರವಾಗಿ ಬೆಳೆಯಲಿಲ್ಲವೆಂಬುದರಿಂದ ನಮ್ಮ ರುಂಡಗಳು ಸ್ವತಂತ್ರವಾಗಿದ್ದವು. ನನ್ನ ತಲೆಯು ಗೋಪಾಲಯ್ಯನವರ ತಲೆಯನ್ನು ಕಾಣುವುದಕ್ಕೂ ಅವರ ಮುಖವು ನನ್ನ ಮುಖವನ್ನು ನೋಡುವುದಕ್ಕೂ ಸಾಧ್ಯವಾಗಿತ್ತು. ಗೋಪಾಲಯ್ಯನವರು ಪೂರ್ವಕ್ಕೆ ಮುಖ ಮಾಡಿ, ಇದು ಕುಮಾರ ಪರ್ವತ, ಇದು ನಮ್ಮ ಶೇಷ ಪರ್ವತ, ಇದು ಸಿದ್ಧ ಪರ್ವತ ಎಂದು ತೋರಿಸಿದ್ದಲ್ಲದೆ ಅಲ್ಲಿನ ದಂತಕಥೆಗಳನ್ನು ಹೇಳಿದರು. ಅಲ್ಲಿ ಇನ್ನೂ ತಪಸ್ಸು ಮಾಡುತ್ತಿರಲೇಬೇಕಾದ ಸಿದ್ಧ ಸಾಧ್ಯರ ವಿಚಾರವನ್ನು ಕಂಡವರಿಗಿಂತಲೂ ಸೊಗಸಾಗಿ ಬಣ್ಣಿಸಿದರು. ಮೇಲೆ ಮುದ್ರಿಕೆಯಾಗಿ ಎಷ್ಟು ನಿಜವೋ ಎಷ್ಟು ಸುಳ್ಳೋ ಜನರು ಅನ್ನುತ್ತಾರೆ ಎನ್ನುತ್ತಿದ್ದರು. ನನ್ನ ದೃಷ್ಟಿ ಎಲ್ಲವನ್ನು ಕುಕ್ಕುವ ಬಿಸಿಲ ಜಲದ ಕೆಳಗೆ ನಿಶ್ಚಲವಾಗಿ ನಿಂತ ನೀಲ ಪರ್ವತ ಶ್ರೇಣಿಯನ್ನೇರಿತು. ನಾವು ನಿಂತ ಬೆಟ್ಟದ ಇಳುಕಲೆ ಕಣಿವೆಯಾಗಿ ಪರಿಣಮಿಸಿ ಅಲ್ಲಿಂದ ತಿರುಗಿ ಬೆಟ್ಟದ ಸಾಲಾಗಿ ಎದ್ದು ಕುಮಾರ ಪರ್ವತದಲ್ಲಿ ಲೀನವಾಯಿತು. ಆ ನೋಟದ ಭವ್ಯತೆ ನನ್ನ ಮನಸ್ಸನ್ನು ಬೆರಗುಗೊಳಿಸಿತು. ನಮ್ಮ ನಾಡಿಗೆ ಇದೊಂದು ಗೌರಿ ಶಂಕರವೆನಿಸಿತು. ನಿಮ್ಮ ಊರು ಕೈಲಾಸವಯ್ಯ ಎಂಬ ನನ್ನ ಹೊಗಳಿಕೆಯ ಮಾತನ್ನು ಕೇಳಿ ಗೋಪಾಲಯ್ಯ ನಕ್ಕರು. ನೋಡಿ, ಈ ಕೈಲಾಸಕ್ಕೆ ನಾನು ನಮ್ಮ ಊರಿನ ಇತರ ಗಣಗಳು ಹುಲ್ಲಿಗೋ ಸೊಪ್ಪಿಗೋ ಆಗಾಗ ಬರುವುದುಂಟು. ನಿತ್ಯವೂ ಇವನ್ನೇ ನೋಡುತ್ತಾ ಎಲ್ಲೋ ತಿರುಗಾಡುತ್ತಿರುವ ನಮಗೆ ಇದು ಬರಿಯ ಬೆಟ್ಟ. ಏನು ಪೇಟೆಯಿಂದ ಬರುವ ನಿಮ್ಮಂತರೂ ಇದನ್ನ ಚಂದವನ್ನ ಬಣ್ಣಿಸಿದರೇನೆ ಅದು ಚಂದವೆಂದು ನಮಗೆ ತಿಳಿಯಬೇಕು. ಆ ಕಣ್ಣು ಪೇಟೆಯವರಿಗಿದೆ, ನಮಗೆಲ್ಲಿದೆ ಎಂದರು. ಹಾಗೇನಿಲ್ಲ, ಪೇಟೆಯವರಿಗೂ ಇಂಥ ಬೆಟ್ಟ ನೋಟಗಳು ಬೇಕಾಗಿಲ್ಲ. ಅವರಿಗೆ ರೂಪಾಯಿ ನೋಟುಗಳನ್ನ ಕಂಡರೆ ಕುಮಾರ ಪರ್ವತದಷ್ಟು ದೊಡ್ಡದಾಗಿ ಕಾಣುತ್ತವೆ. ಅವರು ನಕ್ಕರು. ನಿಜ, ಪೇಟೆಯಲ್ಲಿ ಕಾಸಿಲ್ಲದೆ ಯಾವುದೂ ಆಗುವುದಿಲ್ಲ. ಅಲ್ಲಿ ದುಡ್ಡೇನೆ ದೊಡ್ಡಪ್ಪ. ಆದರೆ ಹಳ್ಳಿಯವರಿಗೂ ಹಣ ಬೇಡವೆಂದಲ್ಲ, ರೂಪಾಯಿ ನೋಟು ಕಹಿ ಕುತ್ತವೆಂದಲ್ಲ. ಆದರೆ ಎಷ್ಟೋ ಸಂಗತಿಗಳಲ್ಲಿ ದುಡ್ಡಿಲ್ಲದೆಯೂ ಇಲ್ಲಿ ನಡೆಯುತ್ತದೆ. ಇಲ್ಲಿ ಬೇಕಾದ ಒಡವೆಗಳನ್ನೆಲ್ಲ ನಾವು ಬೆಳೆಸುತ್ತೇವೆ. ಊರಲ್ಲಿ ನಮಗೆ ಹಣದ ಅವಶ್ಯಕತೆ ಇರುವುದಿಲ್ಲ. ಪೇಟೆಯ ಹಂಗೂ ಕಡಿಮೆ. ಆದರೆ ಭಟ್ರೆ, ಇಂಥ ಸ್ವರ್ಗ ಕಣ್ಣ ಮುಂದೆ ಇದ್ದರೂ ನಿಮಗೆ ಮನುಷ್ಯರ ಒಡನಾಟ ಬೇಕೆನಿಸುವುದಿಲ್ಲವೇ? ಈ ಮೂಲೆಯಲ್ಲೇ ಇದ್ದು ಬೇಸರ ಬರುವುದಿಲ್ಲವೇ ಎಂದು ಕೇಳಿದೆ. ಗೋಪಾಲಯ್ಯ ನಗುತ್ತಾ, ಬೇಸರ ಬಾರದಿರುತ್ತದೆಯೇ? ಬೇಸರ ಎಲ್ಲಿದ್ದರೆ ಬರುವುದಿಲ್ಲ. ಇಲ್ಲಿದ್ದರೆ ನಿತ್ಯದ ಕೆಲಸದಲ್ಲಿ ಸಮಯ ಹೇಗೂ ಸಾಗುತ್ತೆ. ಆದ್ರೆ ತೀರ ಬೇಸರ ಆದ್ರೆ ನಮ್ಮ ದೇರನ ಮನೆಗೂ ಈಚೆ ನಾರಾಯಣನ ಮನೆಗೂ ಹೋಗಿ ಬರ್ತೇನೆ. ತಿಂಗಳಿಗೊಮ್ಮೆ ಸುಬ್ರಹ್ಮಣ್ಯದ ತನಕವೂ ಹೋಗಿ ಬರ್ಬೋದು. ಬೆಳಿಗ್ಗೆ ಹೋಗಿ ಸಂಜೆ ಬಂದರಾಯ್ತಲ್ಲ, ಬೇಸರ ಹೋಗ್ಲಿಕ್ಕೆ ಏನಾಗ್ಬೇಕು? ಅಂತೂ ಸರಿಯೇ, ಪ್ರಾಯಶಃ ಪೇಟೆಯಲ್ಲಿ ಬೆಳೆದ ನನ್ನಂತವರಿಗೆ ಹಾಗೆ ಅನಿಸುತ್ತಿರಬೇಕು. ಕೊನೆಗೆ ಎಲ್ಲವೂ ಅಭ್ಯಾಸವಾದ ಹಾಗೆ ಅಲ್ಲವೇ? ಆದರೆ ಇಷ್ಟು ಮಾತ್ರ ನಿಜ, ನನ್ನಂತವನು ತಿಂಗಳಿಗೆ 100 ರೂಪಾಯಿ ಕೊಡ್ತೇನೆ ಅಂದ್ರೂ ಇಲ್ಲಿಯೇ ಇದ್ದು 6 ತಿಂಗಳ ಸಮಯವನ್ನು ಕಳೆಯಲಾರ. ಗೋಪಾಲಯ್ಯ ನನ್ನ ಉತ್ತರದಿಂದ ತೃಪ್ತರಾದರೋ ಇಲ್ಲವೋ ತಿಳಿಯದು. ನಾನು ನಿಂತಲ್ಲಿಯೇ ನಿಂತು ನೋಡುವಷ್ಟು ನನ್ನ ಮಣಿದಡಿಯೇ ನೋಡಿದಾಯಿತು. ಆ ಬಳಿಕ ಇನ್ನೂ ಹೋಗುವ ಎಂದೆ. ಅವರು ತಿರುಗಿ ಮಾರ್ಗದರ್ಶಕರಾಗಿ ಹಾದಿಯ ಹುಲ್ಲನ್ನು ಆಚೀಚೆ ಬಗೆಯುತ್ತಾ ಮುಂದುವರಿದರು. ತಿರುಗಿ ಕಾಡು ಬಂದಿತು. ಇಬ್ಬರು ಮುಂದಕ್ಕೆ ನಡೆದೆವು. ಅವರಲ್ಲಿ ತಿರುಗಿ ಮಾತಿನ ಉತ್ಸಾಹ ಕಾಣಿಸಲಿಲ್ಲ. ನಡೆದ ದಣಿವಿನಿಂದ ನನ್ನಲ್ಲಿ ಮಾತುಗಳಿಗೆ ಉಸಿರು ಸಾಕಾಗಲಿಲ್ಲ. ಹಾಗೆಯೇ ಮುಂದುವರಿಯುತ್ತಿದ್ದ ಗೋಪಾಲಯ್ಯ ಒಮ್ಮೆಗೆ ನಿಂತರು. ಹಾದಿಯಲ್ಲಿ ಬಿದ್ದ ಆನೆಯ ಲದ್ದಿಗಳನ್ನು ನನಗೆ ತೋರಿಸಿ, ನೋಡಿ, ಇನ್ನು ಇದರಿಂದ ಹಬೆ ಹೋಗುತ್ತಿದೆ. ರಾತ್ರಿ ಇಲ್ಲಿಗೆ ಆನೆಗಳು ಬಂದಿರಬೇಕು. ಇದೇ ದಾರಿ ನಮ್ಮ ಕಾಟು ಮೂಲೆಯ ತೋಟಕ್ಕೆ ಹೋಗುತ್ತದೆ. ಮಧ್ಯಾಹ್ನ ಹೋಗಿ ನಾವು ವಿಚಾರಿಸಿ ಬರಬೇಕಾಯಿತು. ನಮ್ಮ ನಾರಾಯಣನ ಅವಸ್ಥೆ ಏನಾಗಿದೆಯೋ ಎಂದ್ರು. ಏನು, ಆನೆ ಗಿನೆಗಳು ನಿಮ್ಮ ತೋಟಕ್ಕೆ ನುಗ್ಗುವುದುಂಟೆ ಎಂದು ಕೇಳಿದೆ. ನುಗ್ಗುವುದು ಉಂಟು, ಹಾಗೆಯೇ ನುಗ್ಗಿ ತೋಟವನ್ನೇ ನುಗ್ಗು ನಿರಿ ಮಾಡುವುದು ಉಂಟು. ಆನೆಯ ಹಿಂಡನ್ನು ತಡೆಯುವಂತ ಬೇಲಿಯನ್ನು ಮಾಡಲು ಬಂದಿದ್ದೆ ಹೇಳಿ. ಏನಾದ್ರೂ ಗುಂಡಿನ ಹೆದರಿಕೆಯನ್ನು ತೋರಿಸಿದ್ರೆ ಅವು ಹೊರಟು ಹೋಗ್ಬೋದು, ಗುಂಡನ್ನ ಹಾರಿಸ್ಬೋದು. ಆದ್ರೆ ಅವನ ಕೊಲ್ಲುವ ಹಾಗಿಲ್ವಲ್ಲ, ಅವನು ಕೊಲ್ಲುವ ಹಾಗಿಲ್ಲ ಎಂಬ ಅವಕ್ಕೂ ಗೊತ್ತಾಗಿದೆ. ಮುಂದೆ ಬಹಳ ಹೊತ್ತಿನ ತನಕ ಅವರು ಮಾತನಾಡಲಿಲ್ಲ. ನಾನು ಮಾತನಾಡಲಿಲ್ಲ. ಮೆಲುಗಾಳಿಯೊಂದು ನಾವಿದ್ದೆಡೆಗೆ ಬಿಸಿತು. ಕೆಳಗಣ ಕಣಿವೆಯಲ್ಲಿ ಹರಿಯುತ್ತಿದ್ದ ಹಳ್ಳದ ನೀರಿನ ನಗುವು ನಮಗೆ ಕೇಳಿಸಿತು. ಅದರಿಂದ ನಾನು ಹತ್ತಿರ ಎಲ್ಲೋ ಹೊಳೆ ಹರಿಯುವ ಹಾಗಿದೆಯಲ್ಲ ಎಂದೆ. ಹೊಳೆ ಇಲ್ಲೇ 100 ಗಜದ ಕೆಳಗೆ ಇದೆ. ಇಷ್ಟರ ತನಕ ಎದುರು ಗಾಳಿಯಿಂದ ಅದರ ಸದ್ದು ಕೇಳಿಸಲಿಲ್ಲ. ಈಗ ಗಾಳಿಯ ದಿಕ್ಕು ಬದಲಿಸಿತು. ನದಿಯ ಮೊರೆತ ಚೆನ್ನಾಗಿ ಕೇಳಿಸುತ್ತೆ ಅಲ್ವಾ? ಈ ಹೊಳೆಯು ಯಾವುದನ್ನು ಹೋಗಿ ಸೇರುತ್ತದೆ ಎಂದು ಕೇಳಿದೆ. ಇಲ್ಲಿನ ಎಲ್ಲಾ ಹೊಳೆಗಳು ಹಳ್ಳಗಳು ಸೇರುವುದು ಕುಮಾರಧಾರೆಯನ್ನ ಎಂದ್ರು. ಕಟ್ಟಕಡೆಯ ಸಮುದ್ರಕ್ಕೇನೆ ಅನ್ನಿ, ಯಥಾಗಚ್ಚತಿ ಸಾಗರಂ ಎನ್ನುವ ಹಾಗೆ. ಎಲ್ಲ ನೀರು ಅಲ್ಲಿಗೆ ಯಾಕೆ? ನದಿ ಸ್ನಾನವಾಗಬೇಕೆ? ನೀರು ಚೆನ್ನಾಗಿದೆ, ಥಂಡಿ ಮಾತ್ರ ಹೆಚ್ಚು. ಒಂದು ಮುಳುಕು ಹಾಕುವ ತನಕವೂ ಚಳಿ. ಮಿಂದರು ಮೀಯುವ ಹೊಳೆಯುವ ನೀರಿನ ಅರುಣ ಹಾಗೂ ಹಾಳು ಪುತ್ತೂರಿಗೆ ಎಲ್ಲಿಂದ ಬರಬೇಕು ಎಂದೆ ನಾನು. ಮೀಯುವ ಪಂಚೆ ತಂದೆ ಆಗಬೇಕಲ್ಲವೇ? ಮನೆಗೆ ಹೋಗಿ ಬರುವುದಾದ್ರೂ 1 ಮೈಲಿ ಸುತ್ತು ಹೆಚ್ಚಾಗುತ್ತೆ. ಸುತ್ತಾಟವಾಗಬಹುದು. ಬಟ್ಟೆಯನ್ನು ತಂದರೆ ಒಗೆಯಬಹುದಲ್ಲ? ಅಲ್ಲಿ ಬಟ್ಟೆ ಒಗೆಯುವ ಕಲ್ಲುಗಳು ಇರಬಹುದಲ್ಲ?
ಕಲ್ಲುಗಳಿಗೆ ಈ ಊರಲ್ಲಿ ಬರಗಾಲವೇ ಎಂದ್ರು ಗೋಪಾಲಯ್ಯ. ಅಲ್ಲಿಂದ ನಾವು ನೇರವಾಗಿ ಕೆಳಕ್ಕಿಳಿದೆವು. ಬಳಿಕ ಕಾಡನ್ನು ಕಳೆದು ಚಿಕ್ಕದಾದ ತೋಡನ್ನು ದಾಟಿ ಗದ್ದೆಗಳನ್ನು ತುಳಿದಾಯಿತು. ನಡೆದು ಮನೆಯ ತೋಟವನ್ನು ಸೇರಿ ಅಂಗಳಕ್ಕೆ ಬಂದು ಆಯಿತು. ನಡುವೆ ಹಾದಿಯುದ್ದಕ್ಕೂ ಗೋಪಾಲಯ್ಯನನ್ನು ಏನನ್ನೂ ಮಾತನಾಡಲಿಲ್ಲ. ಅವರ ಮನಸ್ಸು ಮಾತಿನ ಸರಣಿಯಲ್ಲಿ ಲೀನವಾಗಿರುತ್ತಿರಲಿಲ್ಲ. ಬೆಟ್ಟದ ಕುಡಿಗಳಿಂದ ಇಳಿದ ಗಳಿಗೆಯಿಂದಲೂ ಅವರ ಕಣ್ಣುಗಳು ತುಂಬಾ ಅಸ್ಥಿರವಾಗಿರುವಂತೆ ನನಗೆ ಕಾಣಿಸಿದವು. ಮಾತುಗಾರಿಕೆಗೆ ಸರಣಿಯೂ ಇದ್ದಿರಲಿಲ್ಲ. ಮಾತಿನ ವಿಷಯದಲ್ಲಿ ಆಸಕ್ತಿಯೂ ತೋರಿ ಬರಲಿಲ್ಲ. ಅವರಾಡಿದಂತ ಕೆಲವೇ ಮಾತುಗಳು ನಡೆದ ಹಾದಿಯಷ್ಟೇ ಅಡ್ಡತಿಡ್ಡಾಗಿ ಸೆರಗು ತಪ್ಪೆ ಹಿಡಿದು ಸಾಗಿದ್ದವು. ಗೋಪಾಲಯ್ಯನವರು ಮನೆಯೊಳಕ್ಕೆ ಹೋಗಿ ಮರೆತು ಹೋದ ನಸ್ಯದ ಬುಡ್ಡಿಯನ್ನು ತಂದು ಒಂದು ಚಿಟಿಕೆ ನಸ್ಯವನ್ನು ಸೇವಿಸಿದರು. ಅದರಿಂದ ಎಚ್ಚರಗೊಂಡು ಮುಂದಿನ ಕೆಲಸ ನಿರ್ಧರಿಸುವಂತೆ ನನಗೊಂದು ತುಂಡು ಬಟ್ಟೆಗೆ ಒಗೆಯುವ ಸಾಬೂನನ್ನು ತಂದುಕೊಟ್ಟು ಇನ್ನು ಹೋಗುವ ಎಂದರು. ಮನೆಯ ಮೆಟ್ಟಿಲನ್ನು ಇಳಿಯುತ್ತಾ ಕತ್ತನ್ನು ತಿರುಗಿ, ಶಂಕರಿ, ಇವರಿಗೆ ನದಿಯ ಸ್ನಾನವಾಗ್ಬೇಕಂತೆ, ಸ್ನಾನ ಮಾಡಿಸ್ಕೊಂಡು ಬರ್ತೇನೆ ಎಂದ್ರು. ಅದನ್ನು ಕೇಳಿ ಆಕೆ ಹೊರಕ್ಕೆ ಬಂದು, ಇಲ್ಲಿ ಬಿಸಿ ನೀರು ಇರುತ್ತಾ, ಚಳಿ ದಿವಸದಲ್ಲಿ ಅವರು ಹೊಳೆಯ ನೀರಿನ ಸ್ನಾನ ಮಾಡಬೇಕೆ ಎಂದು ಕೇಳಿದ್ರು. ನೀರು ಅಷ್ಟೊಂದು ಥಂಡಿಯಾಗಿದ್ರೆ ಮೀಯದೆ ಹಿಂದಕ್ಕೆ ಬರ್ತವೆ. ನಿಮ್ಮೂರ ಹೊಳೆಯನ್ನು ನೋಡಿ ಆಸೆಯಾಗಿದೆ, ನೋಡಿ ಬರಬಹುದಲ್ಲ ಎಂದೆ ನಾನು. ಹೋಗಿ ಬನ್ನಿ, ಅಲ್ಲದೆ ಇಲ್ಲಿ ಅಡಿಗೆಯೂ ಆಗಿಲ್ಲ, ಸುಮ್ಮನೆ ಕುಳಿತು ಮಾಡುವುದೇನು ಎಂದಳು. ತಿರುಗಿ ಏನನ್ನೂ ನೆನಪು ಮಾಡುತ್ತಾ ಹೊಳೆಯಲ್ಲಿ ಬಹಳ ಹೊತ್ತು ಮಾಡಬೇಡಿ ಎಂದು ಗಂಡನನ್ನ ಎಚ್ಚರಿಸಿದ್ಲು. ತನ್ನ ಮಾತಿಗೆ ನಾನು ಮೊದಲು ಯೋಚಿಸಬಹುದೆಂದು ಅಂಚಿಕೊಂಡನಂತೆ ನನ್ನನ್ನು ಕಂಡು, ಹಾಗಲ್ಲ, ಅವರು ಒಮ್ಮೆ ಮಾತುಕತೆ ಶುರು ಮಾಡಿಬಿಟ್ರೆ ಹೊತ್ತು ಹೋದುದೇ ಅವರಿಗೆ ತಿಳಿಯೋದಿಲ್ಲ, ಅದಕ್ಕೇನೆ ಹೇಳ್ರೆ ಎಂದು ನುಡಿದು ಓಳಕ್ಕೆ ಹೋದ್ಲು. ಶಂಕರಮ್ಮನ ಮಾತುಗಳನ್ನು ಕೇಳಿ ನನಗೇನೆ ಆಶ್ಚರ್ಯವಾಯಿತು. ಗೋಪಾಲಯ್ಯನಲ್ಲಿ ಮಾತಿನ ಚಾಪಲ್ಯ ಬಹಳವಾಗಿತ್ತಂತೆ ಕಾಣಿಸಲಿಲ್ಲ. ಬದಲು ಸ್ವಲ್ಪ ಹೊತ್ತಾದರೂ ಬಂದವರೊಡನೆ ಹರಟಬೇಕೆಂಬ ಹವ್ಯಾಸ ಆಕೆಗೆ ಇದ್ದಿರಬೇಕು ಎಂದು ಅನಿಸಿತು. ಈಗ ನಾನು ಪತಿಯ ಶೀಲವನ್ನು ಬಣ್ಣಿಸಿದ ಸತಿಯ ಮಾತಿನಲ್ಲಿ ನಂಬಿಕೆಯನ್ನು ಇರಿಸಲೇ ಬಿಡಲೇ ನನ್ನದು ಪೂರ್ಣವಾಗಿ ಒಂದು ದಿವಸದ ಅನುಭವವೂ ಅಲ್ಲ, ಜೀವಮಾನದ ಅನುಭವ ಅವಳದ್ದು. ಹೀಗಿರಲು ಅವಳ ಮಾತಿನಲ್ಲಿಯೇ ಹೆಚ್ಚು ಸತ್ಯವಿರಬೇಕೆಂದು ತೀರ್ಮಾನಿಸಿ ಗೋಪಾಲಯ್ಯನೊಡನೆ ಹೊರಟೆ. ಹೊಳೆಯನ್ನು ಸೇರುವ ತನಕ ನಾನೇ ಮಾತುಗಾರನಾಗಿದ್ದೆ. ಅವರ ಪಾಲಿನ ಕೆಲಸ ಬರಿಯ ಹೂಂಕಾರಗಳು ಮಾತ್ರ. ಹೊಳೆ ಬಂದಿತು. ಇನ್ನು ನೀವು ಸ್ನಾನ ಮಾಡಿ ನೋಡುವ ಎಂದರು. ಅವರು ತಮ್ಮ ನಡುವಿಗೆ ಸ್ನಾನದ ಪಂಚೆಯೊಂದನ್ನು ಬಿಗಿದುಕೊಂಡು ಮೂಗನ್ನು ಹಿಡಿದು ಓಂ ಶಂಕರ ಶಂಕರ ಎಂದು ನೀರಿನಲ್ಲಿ 3 ಬಾರಿ ಮುಳುಗಿ ಎತ್ತರು. ನಾನು ಅರೆ ನೀರಿನಲ್ಲಿ ಕಾಲು ಚಾಚಿ ಚಳಿಯಿಂದ ಮುಂದುವರಿಯಲು ಅಂಜಿ ತಿಳಿ ನೀರ ತಳದಿಂದ ಮೂಡಿ ಕಾಣುವ ಬೆಣಚು ಕಲ್ಲುಗಳ ದುಂಡಾದ ಆಕಾರಗಳನ್ನು ಮೋಹಿಸುತ್ತಾ ನಿಂತೆ. ನೀರಿನ ಒಯ್ಲಿಗೆ ಎದುರಾಗಿ ತಮ್ಮ ನೆಲೆಯನ್ನು ನಿಲ್ಲಿಸಿಕೊಳ್ಳಲು ಯತ್ನಿಸುತ್ತಿದ್ದ ಕಿರಿ ಮೀನುಗಳು ನನ್ನ ಕಾಲುಗಳನ್ನು ಮುತ್ತಿ ಕಡೆಯತೊಡಗಿದವು. ನನಗೀಗ ತುಂಬಾ ವಿಚಾರ. ಪೂರ್ಣ ನೀರಿನಲ್ಲಿ ಇಳಿಯಲೇ, ಅಲ್ಲಿಂದಲೇ ಮನೆಗೆ ಮರಳಿ ಬಚ್ಚಲಿನಲ್ಲಿ ಸ್ನಾನ ಮಾಡಲೇ ಎಂಬ ತೊಡಕು. ಅವಸರವಾಗಿ ಓಡುತ್ತಿದ್ದ ಆ ನೀರಿನ ಮೇಲೆ ಇನ್ನೂ ಹಬೆ ಹಾರುತ್ತಿತ್ತು. ಸೂರ್ಯನ ಕಾವು ಅಲ್ಲಿನ ಶಿಲೆಗಳಿಗೆ ತಗುಲಿದಂತಿಲ್ಲ. ಅಲ್ಲಿನ ನೀರು ಮಂಜುಗಡ್ಡೆಯದೇ ಅವತಾರ. ಹಾಗೆಯೇ ನಿಂತು ಹೊತ್ತು ಕಳೆಯಲಾರದೆ ಮೈಗೆ ಕಾವನುಂಟು ಮಾಡಲು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಒಗೆಯತೊಡಗಿದೆ. ನನ್ನ ಒಗೆತ ಮುಗಿದರೂ ಗೋಪಾಲಯ್ಯನವರು ಅಲ್ಲಿಂದ ಕದಲಿಲ್ಲ. ಮುಳುಗಿದಲ್ಲೇ ನಿಂತು ಶೀತದಿಂದ ಹಿಮಗಟ್ಟಿದ ಮೈಯುಳ್ಳವರಂತೆ ಅವರಿದ್ದರು. ಅವರ ಬಾಯಿ ಮಾತ್ರ ಮಂತ್ರಗಳನ್ನು ಮಣಗುಟ್ಟುತ್ತಿತ್ತು. ಕೈ ನೀರನ್ನು ಸಿಂಚಿಸುತ್ತಿತ್ತು. ನಾನು ಒಗೆದ ಅರಿವೆಗಳನ್ನು ಹಿಂಡಿ ಬಂಡೆಯ ಕಲ್ಲುಗಳ ಮೇಲೆ ಹರವಿದೆ. ಸಮಯ ಕಳೆಯಲು ಹೊಳೆ ನೇರಳೆ ಗಿಡದ ಕಡ್ಡಿಯನ್ನು ಮುರಿದು ಹಲ್ಲನ್ನು ಒಜ್ಜತೊಡಗಿದೆ. ಅವರ ಮನಸ್ಸು ತಪಸ್ಸು ಮುಗಿಸಲಿಲ್ಲ. ಹಾಗೆಂದು ಉಪಾಯಗಾಣದೆ ತಿರುಗಿ ನೀರಿಗಿಳಿದೆ. ಮೊದಲನೆಯ ಮುಳುಗಿಗೆ ಅಂತರಂಗ ಬಹಿರಂಗವೆಲ್ಲ ಆದೊರೆತು ನೀರಿಂದಿದ್ದು ನನ್ನ ಮೈಯನ್ನು ಬಿರುಸಾಗಿ ತಿಕ್ಕಿಕೊಂಡೆ. ಶೀತವಾದ ಗಾಳಿ ನನ್ನನ್ನು ಕರೆಯತೊಡಗಿತು. ಇದು ನನ್ನ ಸ್ನಾನದ ಪೂರ್ವಾರ್ಧ. ಉತ್ತರಾರ್ಧವೂ ದಂಡೆಯ ಮೇಲೆಯೇ ಮುಗಿದು ಹೋಯಿತು. ಗೋಪಾಲಯ್ಯ ಜಪವನ್ನು ತೀರಿಸಿಕೊಂಡು ನೀರಲ್ಲಿ ಕಾಲು ಬಿಟ್ಟು ಬಳಿಯ ಬಂಡೆಯೊಂದರ ಮೇಲೆ ಕುಳಿತರು. ಅವರಿಗೆ ತುಸು ಸಮೀಪದಲ್ಲಿ ಬಿಸಿಲಿಗೆ ಕಾಲು ಚಾಚಿ ನಾನು ಕುಳಿತಿದ್ದೆ. ಅಂದರೆ ಒಂದು ಸಂಗತಿ ನೋಡಿ ಎಂದರು ಅವರು. ಕೆಂಡಕ್ಕಿಕ್ಕಿದ್ದ ಕಬ್ಬಿಣವನ್ನು ನೀರಿಗದಿದಷ್ಟು ವಿಪರೀತವಾಗಿ ಅವರು ಮೌನದಿಂದ ಮಾತಿಗೆ ಧುಮುಕಿದರು. ಯಾವ ಮಾತಿಗೆ ಬಂದಿರಿ ನೀವು ಎಂದು ಕೇಳಿದರು. ನಡುವೆ ಏನೋ ಮಾತು ಸಾಗಿತ್ತೆಂದು ನಾನು ಎಲ್ಲೋ ಕಿವಿಗೊಟ್ಟು ಉದಾಸೀನನಾಗಿದ್ದೇನೆಂದು ನನಗೆ ತೋಚಿಸಿತು. ಅವರೆಂದರು, ಆಗ ಕೇಳಲಿಲ್ಲವೇ ನೀವು, ಈ ಪ್ರದೇಶದಲ್ಲಿ ವಾಸವಾಗಿರಲು ನಿಮಗೆ ಬೇಸರವಾಗುವುದಿಲ್ಲವೇ ಎಂದು? ಅದನ್ನೇ ನೆನೆದು ಸಂಗತಿ ಹೇಳುತ್ತಿದ್ದೇನೆ ಎಂದರು. ಬೆಟ್ಟದ ಕುಡಿಯಿಂದ ನದಿಗೆ ಬರುವ ತನಕ ನೆಲಗರ್ಭದಲ್ಲಿಯೇ ಹುದುಗಿ ಹರಿಯುತ್ತಿದ್ದ ಅವರ ವಿಚಾರ ಸರಣಿ ಈಗ ಮೇಲೆ ಬಂದುದು ನನಗೆ ಸ್ಪಷ್ಟವಾಯಿತು. ಆಗಿನ ನನ್ನ ಪ್ರಶ್ನೆಗೆ ಈಗ ಉತ್ತರ ಬರುತ್ತಿದೆ, ತಿಳಿಯಿತು. ಹೌದು, ನನಗೆ ಅದನ್ನು ನೆನೆದುಕೊಂಡು ಆಶ್ಚರ್ಯವಾಗುತ್ತಿದೆ.
ಮನುಷ್ಯನಿಗೆ ಮನುಷ್ಯನ ಸಹವಾಸ ಬೇಕೇ ಬೇಕು, ಆಗಾಗ ಬೇಕಾಗುತ್ತದೆ. ನೀವು ಗಂಡ ಹೆಂಡಿರಿಬ್ಬರು ಜನಸಂಚಾರವಿಲ್ಲದಂತ ಇಂಥ ಕೊಂಪೆಯಲ್ಲಿ ವಾಸವಾಗಿದ್ದೀರಿ ನಿಜ. ಕೆಲಸದಲ್ಲಿರುವ ಗಳಿಗೆಯಲ್ಲಿ ಜನ ಬೇಕೆನಿಸಲಾರದು. ಕೆಲವೊಮ್ಮೆ ಆಳುಗಳು ಬಂದು ಮನೆಯ ಮುಂದೆ ಸುಳಿದರೂ ತೃಪ್ತಿಯಾಗುತ್ತದೆ. ಆದರೆ ಕೆಲಸವಿಲ್ಲದೆ ಒಂಟಿಯಾಗಿದ್ದಾಗ ಎಷ್ಟೋ ಬಾರಿ ಈ ಅರಣ್ಯದಲ್ಲಿ ಯಾಕೆ ಬಂದು ಇದ್ದೇನೆ ಎನಿಸುವುದಿಲ್ಲವೇ? ಹಾಗೇನಿಲ್ಲ. ನಾನು ಇಲ್ಲಿಗೆ ಮದುವೆಯಾಗಿ ಬಂದಾಗಲೆಲ್ಲ ಬರುವ ತನಕವೂ ಒಬ್ಬಂಟಿಗನಾಗಿಯೇ ಇದ್ದೆ. ನನ್ನ ಅಪ್ಪ ಅಬ್ಬೆಯರು ಬೇಗ ತೀರಿಕೊಂಡರು. ಆದರೆ ಆಗ ನಾನೇನು ಪುಟ್ಟ ಕೂಸಲ್ಲ. ನನ್ನ ಉಪನಯನವಾದ ವರ್ಷವೇ ತಂದೆ ಕಾಲವಾದರು. ಇದಾದ 6-8 ವರ್ಷಗಳ ಬಳಿಕ ತಾಯಿ ತೀರಿಕೊಂಡಳು. ತಂದೆಯು ತೀರಿಕೊಂಡ ಬಳಿಕ, ಅಂದರೆ ನನ್ನ 10ನೆಯ ವಯಸ್ಸಿನಿಂದ ನಾವಿಬ್ಬರು ಈಗಿರುವ ಮನೆಯಲ್ಲಿ ಒಂಟಿ ಜೀವನ ಕಳೆದೆವು. ಬೇಸರ ಆದಾಗ ನಾನು ನನ್ನ ಅಬ್ಬೆಯನ್ನು ಮಾತನಾಡಿಸಬೇಕು, ಅಬ್ಬೆ ನನ್ನನ್ನು ಮಾತಾಡಿಸಬೇಕು. ದಿನದ ವೇಳೆ ದನ ಕರು ತೋಟಗದ್ದೆ ಆಳು ಒಕ್ಕಲು ಎಂದು ವಿರಾಮವಿಲ್ಲದೆಯೇ ಸಾಗುತ್ತಿತ್ತು. ಅಲ್ಲಿಯ ತನಕ ನನಗೂ ಒಂಟಿತನ ಎಷ್ಟು ಕಠಿಣವೆಂಬುದು ತಿಳಿದಿರಲಿಲ್ಲ. ತಾಯಿ ತೀರಿಕೊಂಡ ಮೇಲೆಯೇ ಅದರ ತಿಳಿವಾದದ್ದು ನನಗೆ. ಆಕೆ ಕಣ್ಣು ಮುಚ್ಚಿದ ತಿಂಗಳ ಕಾಲ ಮನೆಗೆ ಸೋದರ ಮಾವನ ಮನೆಯವರು ಬಂದಿತ್ತು. ಅವರು ಹೊರಡುವ ವೇಳೆಯೂ ಬಂದಿತ್ತು. ಅವರೆಂದರು, ಮಗು ಗೋಪಾಲ, ಇಲ್ಲಿ ನೀನೊಬ್ಬನೇ ಇದ್ದು ಏನು ತಪಸ್ಸು ಮಾಡ್ತೀಯಾ? ಬಾ, ನಮ್ಮ ಮನೆಯಲ್ಲಿರು. ಈ ಜ್ವರದ ಕೊಂಪೆಯಲ್ಲಿ ಒಬ್ಬನೇ ಇರುವುದರಲ್ಲಿ ಅರ್ಥವಿಲ್ಲ ಎಂದರು. ನನಗೂ ಆ ಮಾತು ನಿಜ ಅನ್ನಿಸ್ತು. ನಮ್ಮಮ್ಮನು ತೀರಿಕೊಂಡಿದ್ದು ಜ್ವರದ ಗಡ್ಡೆ ಬಲಿತಿದ್ರಿಂದಲೇ. ನಾನಾದರೂ ವಾರಕ್ಕೊಂದೆರಡು ದಿವಸ ಜ್ವರದಿಂದ ಹಾಸಿಗೆ ಹಿಡಿಬೇಕಾಗಿತ್ತು. ಹೀಗೆಂದು ನನ್ನ ಸೋದರ ಮಾವನ ಮನೆಗೆ ಹೋಗುವ ನಿರ್ಧಾರ ಮಾಡಿದೆ. ಬೆಳ್ಳಾರೆ ಅವರ ಊರು. ಇಲ್ಲಿಂದ 6 ಹರಿದಾರಿಯ ದೂರವಷ್ಟೇ. ನಮ್ಮೂರಿನಿಂದ ನಿರ್ಜನ ಪ್ರದೇಶ ಅದಲ್ಲ. ಆದ್ರೆ ಅಲ್ಲಿ ನನಗೆ 1 ವರ್ಷ ಸಹ ಇರಲು ಸಾಕಾಯಿತು. ಸೋದರ ಮಾವ ನನ್ನವರಾದರೂ ಮಾವನ ಮಡದಿ ಬೇರೆಯೇ ಕುಲದವಳು. ಅವಳು ಕೊಟ್ಟ ಪೀಡೆಗಳನ್ನು ಒಳಗೊಳಗೆ ನುಂಗಿಕೊಂಡೆ. ಕೊನೆಗೊಂದು ದಿನ ಸುದ್ದಿ ಇಲ್ಲದೆ ಊರನ್ನು ಬಿಟ್ಟೆ. ಇಲ್ಲಿಂದ ನಮ್ಮ ತೋಟದ ದೇರಣ್ಣನ ತಂದೆಗೆ ಗೇಣಿಗೆ ಕೊಟ್ಟಿತ್ತು. ಹೀಗಾಗಿ ಊರಿಗೆ ಮರಳಲಿಲ್ಲ. ಒಬ್ಬನೇ ಇದ್ದು ಹೊಲ ಮನೆ ಮಾಡುವ ಸಾಹಸ ನನಗಿರ್ಲಿಲ್ಲ. ಒಂಟಿಯಾಗಿ ತಿರುಗಿ ಮನೆಗೆ ಕಾಲಿರಿಸಲು ಇಷ್ಟವಾಗಲಿಲ್ಲ. ಪ್ರಾಯಕ್ಕೆ ಕಾಲಿರಿಸಿದ್ದೇನೆ ಎಂಬ ತಿಳಿವು ನನಗೆ ಮಾವನಲ್ಲಿ ಇದ್ದಾಗಲೇ ಮದುವೆಯ ಹಂಬಲವು ಮನಸ್ಸಿನಲ್ಲಿ ಅಂಕುರಿಸಿತು. ಈಗ ಆ ಆಸೆ ಬಲವತ್ತರವಾಯಿತು. ಆದ್ದರಿಂದ ಕನ್ಯಾರ್ಥಿಯಾಗಿ ಬಡವಣ ಸೀಮೆಯನ್ನೆಲ್ಲ ಅಲೆದಾಡಿದೆ. ಕುಂಬಳ ಸೀಮೆಯಿಂದ ಸುಳ್ಯ ಸೀಮೆಯ ತನಕ ನಾನು ಹೊರಟ ಮನೆಗಳಿಗೆ ದಿಕ್ಕಿಲ್ಲ. ಮದುವೆಯಾಗಲು ಬಂದ ನನ್ನ ದಿಟ್ಟತನವನ್ನು ಕಂಡು ನಕ್ಕವರುಂಟು, ಹಾಸ್ಯ ಮಾಡಿದವರು ಉಂಟು. ಆದರೆ ಹೆಣ್ಣನ್ನು ಕೊಟ್ಟವರು ಯಾರೂ ಇಲ್ಲ. ಆದರೆ ಬ್ರಹ್ಮನ ಬರಹ ನೋಡಿ. ವಿಧಿಯೇ ವಿಟ್ಲದ ಸೀಮೆಯ ಒಂದು ಮನೆಗೆ ನನ್ನನ್ನು ಒಯ್ದಿತೆಂದು ಕಾಣುತ್ತದೆ. ನೆಕ್ಕರ ಹಿತ್ತಲು ಪರಮೇಶ್ವರ ಭಟ್ಟರು ಎಂಬುವರ ಮನೆಗೆ ಹೋದೆ. ಭಟ್ಟರಿಗೊಬ್ಬಳು ಬೆಳೆದ ಮಗಳಿದ್ದಾಳೆ ಎಂಬ ಸುದ್ದಿ ನನ್ನ ಕಿವಿಗೆ ಬಿದ್ದು ನಾನು ಅಲ್ಲಿಗೆ ಹೋಗಿದ್ದೆ. ಆ ಸುದ್ದಿ ಸುಳ್ಳಾಗಲಿಲ್ಲ. ಅವರ ಸಂಸಾರ ದೊಡ್ಡದು. ಅವರಿಗೆ 8 ಮಕ್ಕಳು, ಅರೆವಾಶಿ ಹೆಣ್ಣು, ಅರೆವಾಶಿ ಗಂಡು. ಮನೆಯಲ್ಲಿ ಹೆಣ್ಣೆ ಹಿರಿದಾಗಿತ್ತು. ಆದರೂ ಆಕೆಗೆ ಮದುವೆಯಾಗಿರ್ಲಿಲ್ಲ. ನಮ್ಮವರಲ್ಲಿ ತೋಟವಿಲ್ಲದವರ ಕುಟುಂಬಗಳು ಕಡಿಮೆ. ಅವರು ಅಂತವರು 4-6 ಮುಡಿಗದ್ದೆ ಬೇಸಾಯ ಮಾತ್ರವಿತ್ತು. ಅಂಥದ್ರಲ್ಲೂ ಅವರು ನನ್ನನ್ನು ತಮ್ಮ ಮನೆಗೆ ಕರೆದು ಊಟ ಹಾಕಿದ್ರು. ತಮ್ಮ ಬಡತನದಲ್ಲಿ ಎಷ್ಟು ಸನ್ಮಾನ ಮಾಡಲು ಸಾಧ್ಯವೋ ಅಷ್ಟೆಲ್ಲ ಮಾಡಿದ್ರು. ಆ ಮಧ್ಯಾಹ್ನ ನಾನು ಅಲ್ಲಿಯೇ ಇದ್ದೆ. ರಾತ್ರಿಯ ಊಟವು ನನಗಲ್ಲೇ ಪ್ರಾಪ್ತಿ. ಊಟ ಮುಗಿಸಿ ಊರ ಮಾತುಗಳಿಂದ ಕಾಲಹರಣ ಮಾಡುತ್ತಿರುವಾಗ ಭಟ್ಟರು ಸ್ವಾಭಾವಿಕವಾಗಿ ತಮ್ಮ ಸಂಸಾರದ ಸುಖ ದುಃಖಗಳನ್ನ ಹೇಳತೊಡಗಿದ್ರು. ಬಂದವರ ಮುಂದೆ ಹಾಳು ಹರಟೆ ತೋಡಿಕೊಳ್ಳುತ್ತಿದ್ದೇನೆಂದು ನಿಮಗೆ ಕರಕರ ಆಗುವುದಾದರೆ ಬೇಡ ಎಂದ್ರು. ಯಾಕಾಗಬಾರ್ದು? ಪರರ ದುಃಖ ಪರಿಹರಿಸುವ ಶಕ್ತಿ ಒಬ್ಬನಿಗಿರಲಾರದು. ಕೇಳುವಷ್ಟಾದರೂ ಸಹನೆ ಇರಬೇಕಲ್ಲ ಎಂದೆ ನಾನು. ಅದರಿಂದ ಧೈರ್ಯ ತಾಳಿ ಮಾತನ್ನ ಮುಂದುವರೆಸಿದ್ರು. ನೋಡಿ, ಬಡವರಿಗೆ ಯಾವಾಗಲೂ ಮಕ್ಕಳು ಹೆಚ್ಚಿಗೆ ಎಂದು ಕಾಣುತ್ತೆ. ಸಾಲದಕ್ಕೆ 4 ಹೆಣ್ಣು ಮಕ್ಕಳೇ, ಮಗಳೇ ಹಿರಿಯವಳು, ಇನ್ನೂ ಲಗ್ನವಾಗಿಲ್ಲ. ಬಡವರ ಮನೆಯ ಹುಡುಗಿಯನ್ನು ಯಾರು ಕಣ್ಣೆತ್ತಿ ನೋಡುತ್ತಾರೆ? ಅದರಲ್ಲೂ ತೋಟವಿಲ್ಲದ ಹವ್ಯಕರಿಗೆ ನಮ್ಮಲ್ಲಿ ಏನು ಮನ್ನಣೆ ಇದೆ? ಹಾಗೆ ಶಿರ್ಷಿ ಸಿದ್ದಾಪುರಗಳಿಂದ ನೆಂಟಸ್ತಿಕೆಯನ್ನು ಅರಸಿಕೊಂಡು ಬಂದಿದ್ದರು. ಅಷ್ಟು ದೂರಕ್ಕೆ ಹುಡುಗಿಯನ್ನು ಕೊಟ್ಟರೆ ತಿರುಗಿ ಅವಳ ಮುಖವನ್ನು ನಾವು ನೋಡ್ಲಿಕ್ಕೆ ಉಂಟೆ? ಅವರ ಹೆಂಡತಿಯು ಬಂದು ಅಷ್ಟರಲ್ಲಿ ಮಾತಿನಲ್ಲಿ ಸೇರಿಕೊಂಡ್ರು. ಇದೇ ಊರಾದ್ರೆ ಯಾವ ಮೂಲೆಗೂ ನಮ್ಮ ಮಗುವನ್ನು ಕೊಡಬಹುದು. ಕಾಯಿಲೆ ಕಸಾಲೆ ಆದರೆ ಹೋಗಿ ನೋಡಬಹುದು. ಬದಲು ಸಿರ್ಸಿ ಅಂತಹ ಊರಿಗೆ ಕೊಟ್ಟಿದ್ದಾದರೆ ತಿರುಗಿ ಕಂಡಿರ್ದು ಕಾಣುವುದಕ್ಕೆ ಇಲ್ಲ. ಆದರೆ ನಮ್ಮ ಶಂಕರಿ ಅನ್ನುತ್ತಾಳೆ, ಸಿರ್ಸಿಯಾದರೆ ಸಿರ್ಸಿ, ನನ್ನ ಸಲುವಾಗಿ ಗೋಳನ್ನು ಕಟ್ಟಿಕೊಳ್ಳಬೇಡಿ. ಋಣ ಬರೆದಲಿಗೆ ಹೋಗುವುದು ಹೆಣ್ಮಕ್ಕಳ ಕೆಲಸ. ನಮ್ಮ ಕಥೆಯನ್ನು ಕಾಣಲಾರದೆ ಅವಳು ಹಾಗೆ ಹೇಳುತ್ತಾಳೆಂದು. ಹಾಗೆ ಮಾಡಲು ನಮ್ಮದೇನು ಹೆತ್ತ ಕರುಳಲ್ಲವೇ? ಆ ರಾತ್ರಿಯನ್ನು ಅವರಲ್ಲೇ ಕಳೆದೆ. ನನ್ನ ಮನಸ್ಸು ಏನಾಗಿರಬಹುದೆಂದು ನೀವೇ ಯೋಚಿಸಿ. ರಾತ್ರಿ ನಾನು ಕಣ್ಣಿವೆಯನ್ನು ಬಾಡಿಸಲಿಲ್ಲ. ಅವರ ಮಗಳನ್ನು ನಾನು ನೋಡಿದ್ದೆ. ತುಂಬಾ ಗಟ್ಟಿಮುಟ್ಟಿನ ಹುಡುಗಿಯವಳು. ನನ್ನ ಮುಂದೆ ಅವಳ ತಾಯಿ ಊರಲ್ಲಿ ಯಾವ ಸಂದು ಮೂಲೆಗಾದ್ರೂ ಕೊಡಬಹುದು ಎಂದುದರಿಂದ ನನ್ನ ಆಸೆ ತೆರೆಯಿತು. ನಮ್ಮ ಊರಲ್ಲಿ ಊಟಕ್ಕೆ ಬೇಕಷ್ಟು ಇದೆ.
ಬಡತನದ ಹಂಗೂ ಇಲ್ಲ. ಹೀಗಿರಲು ನನ್ನಂತವನಿಗೆ ಶಂಕರಿಯನ್ನು ಕೊಟ್ಟಾರು. ಸಿರ್ಸಿಗಿಂತ ನಮ್ಮೂರು ವಾಸಿಯಲ್ಲವೇ ಎನಿಸಿತು. ಆದರೆ ನಾನಾಗಿಯೇ ನಿಮ್ಮ ಮಗಳನ್ನು ನನಗೆ ಕೊಡಿ ಎಂದು ಕೇಳುವುದು ಹೇಗೆ? ಕೊನೆಗೆ ಏನೋ ನಿರ್ಧರಿಸಿ ಮಲಗಿಕೊಂಡೆ. ಮೊದಲು ಸೋದರ ಮಾವನಲ್ಲಿಗೆ ಹೋಗ್ತೇನೆ, ಅವರ ಮೂಲಕ ಈ ನಂಟಸ್ತಿಕೆಯನ್ನ ಸಾಧಿಸಿಕೊಳ್ಳುತ್ತೇನೆ ಅಂದ್ಕೊಂಡೆ. ಆದ್ದರಿಂದ ನನ್ನ ಅತ್ತೆ ನೆನಪಾಯಿತು. ಹಿಂದೆ ಅವಳು ಕೊಟ್ಟ ಕಷ್ಟಗಳು ಮನಸ್ಸಿಗೆ ಬಂದು ಅವರಲ್ಲಿಗೆ ಹೋಗುವುದೇ ಇಲ್ಲ ಎಂದು ಮರುದಿವಸ ಅವರ ಮನೆಯಿಂದ ಎದ್ದು ಹೊರಟೆ. ಹೊರಡುವ ವೇಳೆಗೆ ಭಟ್ಟರು ಹೊರಡುತ್ತೀರಾ ಎಂದು ಕೇಳಿದರು. ನಾನು ಇಲ್ಲೇ ಇರಲು ಬಂದಿದ್ದೆ, ನನಗೆ ಕುಂಬಳೆಯಲ್ಲಿ ಕೆಲಸವಿದೆ ಎಂದೆ. ಅವರು ಸರಿ, ನಿಮ್ಮ ಊರ ಮನೆಯ ಸುದ್ದಿ ಹೇಳಲೇ ಇಲ್ವಲ್ಲ ಅಂದ್ರು. ಅದಕ್ಕೆ ಉತ್ತರವಾಗಿ, ಏನೋ ನಾನೊಬ್ಬ ಹೀಗೆಯೇ ಮನೆಯನ್ನು ಬಿಟ್ಟು ಪ್ರಕೃತ ತಿರುಗಾಡ್ತಿದ್ದೇನೆ ಎಂದು ಹೇಳಿ ಹೊರಟೆ. ಏಕೋ ನನ್ನ ಕಾಲುಗಳು ಅಲ್ಲಿಂದ ಕೀಳಿದಾದವು. ಅವರ ಮನೆಯ ಮುಂದಿನ ಗದ್ದೆಯನ್ನು ದಾಟುವುದರ ಒಳಗೆ ನಿಂತು ಬಿಟ್ಟೆ. ತಿರುಗಿ ಮೆಲ್ಲನೆ ಹೆಜ್ಜೆ ಇಡುತ್ತಾ ಹಿಂದಕ್ಕೆ ಮರಳಿದೆ. ಪರಮೇಶ್ವರ ಭಟ್ಟರು ಹೊರಟು ನನ್ನನ್ನು ನೋಡುತ್ತಾ ಇನ್ನು ಅಂಗಳದಲ್ಲೇ ನಿಂತಿದ್ದರು. ನಾನು ಮರಳಿ ಬಂದುದನ್ನು ಕೊಂಡು ಏನು ಮರೆತು ಬಿಟ್ಟಿರಿ ಎಂದು ಕೇಳಿದರು. ನಾನು ಮರೆತದ್ದೇನೂ ಇಲ್ಲ ಅಂದೆ. ನನ್ನ ಬಾಯಿಯೂ ಏಕೋ ಬಿಗಿದಿತ್ತು. ಅವರು ಪದೇ ಪದೇ ಏನು ಹೇಳಿ ಎಂದ ಮೇಲೆ ಧೈರ್ಯಗೊಂಡು, ನಿಮಗೆ ಮೂಡಿನ ಊರಿಗೆ ಮಗಳನ್ನು ಕೊಡುವ ಇಷ್ಟವಿದ್ದರೆ ನಮ್ಮೂರಿನಲ್ಲಿ ಒಬ್ಬ ಹುಡುಗನಿದ್ದಾನೆ, ಅವನನ್ನು ನೀವು ನೋಡಿಕೊಂಡು ಬರಬಹುದು, ಅಷ್ಟು ತಿಳಿಸುವ ಎಂದು ಬಂದೆ. ಅಲ್ಲಿ ಇಷ್ಟೇನೆ ಕೊರತೆ, ಊಟ ಉಡುಗೆಗಳಿಗೆ ಯಾವ ಕೊರತೆಯೂ ಇಲ್ಲ. ಆದರೂ ಊರು ಬಹಳ ದೂರ, ಕಾಡಿನ ಕೊಂಪೆ ಎಂದೆ. ಅವರು ಅದಕ್ಕೆ ಈ 3 ತಾಲೂಕುಗಳಲ್ಲಿ ಎಲ್ಲಾದರೂ ಸರಿಯೇ, ಸುಬ್ರಹ್ಮಣ್ಯದ ಬುಡವಾದರೂ ಸರಿಯೇ ಎಂದರು. ಅಲ್ಲಿಯೇ ಅದರ ಬುಡವೇ ಅವರ ಮನೆ. ನೀವು ಹುಡುಗನ ಮನೆ ಮಠ ನೋಡಿ ಉಳಿದುದನ್ನ ನಿಶ್ಚಯ ಮಾಡಿ. ನನಗೂ ಉದ್ಯೋಗವೇನಿಲ್ಲ, ನಿಮ್ಮ ಜೊತೆಗೆ ಬರಬೇಕಾದ್ರೆ ನಾನು ಬರ್ತೇನೆ ಎಂದೆ. ಅವರ ಮನಸ್ಸಿನಲ್ಲಿ ಏನೋ ಆಸೆ ತೋರಿತು. ಆಗಲಿ ಎಂದರು. ಅಂದು ಮಧ್ಯಾಹ್ನದ ಊಟವಾದ ಅರೆಗಳಿಗೆಯೊಳಗೆ ನಾನು ಪರಮೇಶ್ವರ ಭಟ್ಟರು ನಮ್ಮೂರಿನ ಕಡೆಗೆ ಹೊರಟೆವು. 2 ದಿನಗಳ ಪ್ರಯಾಣದಿಂದ ನಾನು ಅವರನ್ನು ನಮ್ಮ ಕೆಳಬೈಲಿನ ಒಕ್ಕಲು ಮನೆಗೆ ಕರೆದು ತಂದೆ. ಆಗ ನನ್ನ ತೋಟವು ದೇರಣ್ಣನ ತಂದೆಯ ವಶದಲ್ಲಿತ್ತು. ನನ್ನನ್ನು ಕಂಡೊಡನೆ ಆತ, ಅಯ್ಯ, ನೀವು ಊರಲ್ಲೇ ಇಲ್ಲವೆಂದು ನಿಮ್ಮ ಸೋದರ ಮಾವ ಬಂದು ನಿಮಗೆ ಸಲುವ ಗೇಣಿ ಅಡಿಕೆಗಳನ್ನೆಲ್ಲ ಒಯ್ದಾಯಿತು ಎಂದ. ಅವನ ಮುಂದಿನ ಮಾತನ್ನು ನಾನು ಕಣ್ಣು ಸನೆಯಿಂದ ನಿಲ್ಲಿಸಿದೆ. ನಮ್ಮ ಒಕ್ಕಲಿಂದ ಅಕ್ಕಿ ಮೆಣಸುಗಳನ್ನು ತರಿಸಿ ಅಡುಗೆ ಮಾಡಿ ಆ ರಾತ್ರಿ ಕಳೆದವು. ಮರುದಿವಸ ಹುಡುಗನನ್ನು ನೋಡಲು ಹೋಗುವ ಎಂದಿದ್ದ. ಆ ಮರುದಿನ ಬರಲು ಸ್ನಾನ ಮಾಡುವುದಕ್ಕೆ ನಾವು ಇಲ್ಲಿಗೇನೆ ಬಂದೆವು. ಆಗ ನೋಡಿ, ನಾನು ಇದೇ ಕಾಲಿನ ಮೇಲೆ ಕುಳಿತಿದ್ದೆ. ಅದನ್ನೆಲ್ಲ ನೆನೆದರೆ ದೇವರು ಸಂಕಲ್ಪಿಸಿದ ಆಟವೆಂದು ತೋರುತ್ತೆ. ಮುಂದೇನಾಯಿತು? ನೀವು ಅವರ ಮಗಳನ್ನ ಮದುವೆ ಆಗಿರ್ಬೇಕಲ್ವಾ? ನಿಮ್ಮ ಮನೆಯವರ ಹೆಸರು ಶಂಕರಮ್ಮ ಎಂದಲ್ಲವೇ ಎಂದೆ ನಾನು. ಅದೆಲ್ಲ ಸರಿಯೇ. ಆ ದಿನ ಬ್ರಾಹ್ಮಣನಿಗೆ ಮಾತ್ರ ನನ್ನ ಹೊಂತ ತಿಳಿಯಲಿಲ್ಲ. ಇಲ್ಲಿಂದೆದ್ದು ನಮ್ಮ ತೋಟವನ್ನೆಲ್ಲ ತಿರುಗಾಡಿಸಿ ನಮ್ಮ ಸ್ವಂತ ಮನೆಗೆ ಕರೆದು ತಂದು ಜಗುಲಿಯ ಮೇಲೆ ಕುಳ್ಳಿರಿಸಿ ಸಿಯಾಳ ತರಿಸಿಕೊಡಲು ಎಂದು ಕೇಳಿದೆ. ಅವರ ಮನಸ್ಸಾಗ ಆ ಊರಿನ ಜಲ ಸಮೃದ್ಧಿ ನೋಡಿ ಬಂದಂತಹ ತೋಟ ಇವುಗಳ ಸುಖಮಯ ಕನಸಿನಲ್ಲಿ ತೇಲುತ್ತಿತ್ತು. ಆದರೆ ನಾವು ಕುಳಿತ ಸ್ಥಳ ಒಕ್ಕಲಿಲ್ಲದ ಮನೆ. ಅಲ್ಲಿಯೇ ಮುಂದಿನ ಅಳಿಯನಿದ್ದಿರಬೇಕು ಎಂದು ಅರಸಿ ಬಂದವರಿಗೆ ಬೀಗ ಒತ್ತಿದ ನಮ್ಮ ಮನೆಯನ್ನು ಕಂಡು ಆಶ್ಚರ್ಯವಾಯಿತು. ನಾನು ತುಸು ಆಚೆಗೆ ಹೋಗಿ ಆಳೊಬ್ಬನನ್ನು ಕೂಗಿದೆ. ನನ್ನ ಸಮವಯಸ್ಸಿನ ದೇರಣ್ಣನಾಗ ಓಡಿ ಬಂದ. ನನ್ನನ್ನು ಕಂಡು ಎಂದು ಬಂದಿರಿ, ಏನು ಬಂದಿರಿ ಎಂದು ಉಪಚಾರ ಮಾಡಿದ. ಪರಮೇಶ್ವರ ಭಟ್ಟರಂತೂ ನನ್ನನ್ನೇ ದುರ ನೋಡುತ್ತಿದ್ದರು. ಅವರಿಗೆ ಮುಂದಿನ ಅಳಿಯನ ಕನಸಿಗಿಂತ ಮಿಗಿಲಾಗಿ ನಮ್ಮ ಮಗಳು ಇಂಥ ಸ್ವರ್ಗಕ್ಕೆ ಬಂದದ್ದಾದರೆ ಉಣಲು ಯಾವ ಕೊರತೆಯೂ ಇಲ್ಲವಾದಿತ್ತು. ಆಗಾಗ ಬಂದು ನೋಡಿಕೊಂಡು ಹೋಗಬಹುದಾದ ಸ್ಥಳ ಎಂದೆನಿಸಿತ್ತು. ಅವರು ನಿಸ್ಸಂಕೋಚವಾಗಿ ನಕ್ಕುನುಡಿದರು. ಅಯ್ಯೋ ದೇವರೇ, ನೀವು ನನ್ನನ್ನು ಹೀಗೆ ಟಕಾಯಿಸಿ ನಿಮ್ಮ ಮನೆಗೆ ಕರೆತರಬೇಕೆ? ನಮ್ಮಲ್ಲಿ ಬಂದು ಸಪ್ಪೆ ಹುಳಿಸಾರುಗಳನ್ನು ಉಂಡು ನಿಮ್ಮ ಸ್ಥಿತಿಯನ್ನು ಇಷ್ಟಕ್ಕೆಲ್ಲ ಮರೆಯಿಸಬೇಕಿತ್ತ? ನನ್ನ ಯೋಗ್ಯತೆಗೆ ಬರೆಯ ಕಂಡಿ 2 ಕಂಡಿ ಅಡಿಕೆ ಇರುವವರಾದರೂ ಸಾಕಿತ್ತು. ಇದು ಹೇಗೂ ಇರಲಿ, ನಿಮಗೆ ಈ ಅಳಿಯನಾಗಬಹುದೇ ಎಂದು ಕೇಳಿದೆ ಎಳೆತನದ ಹಾಸ್ಯದಿಂದ. ನನ್ನ ಯೋಗ್ಯತೆಗೆ ಮೀರಿದ ಸಂಬಂಧ. ನಮ್ಮ ಶಂಕರಿಯ ಭಾಗ್ಯ ಹೇಗಿದೆಯೋ ಹಾಗಾಗಲಿ. ದೇವರ ಇಚ್ಛೆ. ಇಲ್ಲಿಗೆ ಕರೆದು ತಂದು ಲಗ್ನ ಮಾಡಿಸಬೇಕೆ? ಅಲ್ಲಿಗೆ ಬಂದು ನಮ್ಮ ಬಡತನದ ಮೆರವಣಿಗೆ ಆಗಬೇಕೆ ಎಂಬುದಾಗಿ ಕೇಳಿದರು. ಎಲ್ಲಾದರೂ ಸರಿಯೇ, ನಿಮಗೆ ಯಾವುದು ಅನುಕೂಲವೋ ಹಾಗೆ ಮಾಡಿ ಎಂದೆ ನಾನು. ಸರಿ, ಮೊದಲು ಅಳಿಯನನ್ನು ಹುಡುಕಿ ಅನಂತರ ಜಾತಕಗಳಿಂದ ಖಚಿತಪಡಿಸಿ ಆ ತಿಂಗಳ ಕೊನೆಯೊಳಗಾಗಿಯೇ ನನ್ನ ಶಂಕರಿಯ ಲಗ್ನವಾಯಿತು. ಹುಡುಗಿಯನ್ನು ನಮ್ಮ ಮನೆಗೆ ತಂದುಕೊಟ್ಟರು. ಸೋದರ ಮಾವ ನನ್ನ ಮೇಲಿನ ಸಿಟ್ಟಿನಿಂದ ಆ ಲಗ್ನಕ್ಕೆ ಬರಲಿಲ್ಲ. ಆದರೆ ಈ ಮಾವ ಮದುವೆಯನ್ನು ಮುಗಿಸಿ ಮಗಳಿಂದ ಮನೆಯ ದೀಪವನ್ನು ಹೊತ್ತಿಸಿ ನನ್ನನ್ನು ಹರಸಿ ಹೋದರು. ಮುಂದೆ ಅವರಿದ್ದಷ್ಟು ದಿನ ವರ್ಷಕ್ಕೊಂದೆರಡು ಬಾರಿ ಬಂದು ಹೋಗುತ್ತಿದ್ದರು.
ಅವರ ಇತರ ಹೆಣ್ಣು ಮಕ್ಕಳಿಗೂ ಕ್ರಮೇಣ ಲಗ್ನವಾಗಿತ್ತು. ಅವರೊಬ್ಬೊಬ್ಬರ ಋಣ ಒಂದೊಂದು ಊರಿಗೆ ಅವರನ್ನೆಲ್ಲ ಎಳೆಯಿತು. ನನ್ನ ಶಂಕರಿಯ ಋಣವು ಇಲ್ಲಿಗೆ ಅವಳನ್ನು ಕರೆದು ತಂದಿತು. ಇದನ್ನೆಲ್ಲ ನೆನೆದರೆ ನನಗೆ ಇಂದಿಗೂ ಆಶ್ಚರ್ಯವಾಯಿತದೆ. ಗೋಪಾಲಯ್ಯ ಇನ್ನು ನೀರಿನಲ್ಲಿ ಪಾದಗಳನ್ನು ಮುಳುಗಿಸಿ ತಮ್ಮ ಹೆಬ್ಬೆರಳ ಕುಡಿಯನ್ನು ನೋಡುತ್ತಾ ಮಾತನಾಡುತ್ತಲೇ ಇದ್ದರು. ನನಗೀಗ ನನ್ನ ತಾಯಿ ತೀರಿಕೊಂಡ ದಿನದ ನೆನಪಾಗುತ್ತದೆ. ಆ ದಿನ ನಾನು ಒಮ್ಮೆಗೆ ತಬ್ಬಲಿಯಾದ ಪ್ರಪಂಚದ ಪ್ರೀತಿಯನ್ನು ಕಳೆದುಕೊಂಡವನಲ್ಲವೇ. ಒಂದು ವರ್ಷ ಕಾಲ ಗೊತ್ತು ಗುರಿ ಇಲ್ಲದೆ ಯಾವ ವಿಶ್ವಾಸವೂ ಇಲ್ಲದೆ ಅನಿದೆ. ನನ್ನ ದುರ್ದೆಸೆ ತೊಲಗುತ್ತಲೇ ಶಂಕರಿ ಈ ಮನೆಗೆ ಬಂದು ಮನೆಯನ್ನು ಬೆಳಗಿದಳು. ತಮಗೆ ಮಕ್ಕಳು ಸಂತಾನ ಎಂದು ಮುಂದಿನ ವಿಚಾರಗಳನ್ನು ನಾನು ಕೇಳಿ ತಿಳಿಯಲು ಹಂಬಲಿಸಿದೆ. ಮಗಳು ಒಬ್ಬಳು ಆಗಿ ಹೋದಳು. ಹುಟ್ಟಿದ 12 ವರ್ಷಕ್ಕೆ ಬೆಳ್ಳಾರಿಯಲ್ಲಿ ಒಂದು ಒಳ್ಳೆಯ ಕುಟುಂಬಕ್ಕೆ ಅವಳನ್ನು ಕೊಟ್ಟು ಲಗ್ನ ಮಾಡಿದೆ. ಇನ್ನೊಂದು 2 ವರ್ಷಗಳಲ್ಲಿ ಕೊಟ್ಟವನೇ ಅವಳನ್ನು ಕರೆದುಕೊಂಡು ಹೋದ. ಆನಂತರ ಅವಳ ನಂತರ ಹುಟ್ಟಿದ ಮಾಣಿಯೊಂದಿದೆ. ಅದು ಇದ್ದಂತೂ ಇಲ್ಲ, ಇಲ್ಲದಂತೂ ಇಲ್ಲ. ಅಂದರೇನು? ಅವನು ಈ ಮಗಳಿಗಿಂತ 2 ವರ್ಷಕ್ಕೆ ಸಣ್ಣವನು. ನೋಡಿ, ಕಳೆದ ಯುದ್ಧವಾದ ಮೇಲೆ ಆಡಿಕೆಗೆ ಒಳ್ಳೆ ಧಾರಣೆ ಬಂದಿತ್ತಲ್ಲ, ಆಗ ನಮ್ಮ ಹವ್ಯಕರ ಕುಲಕ್ಕೇನೆ ಇಂಗ್ಲಿಶಿನ ಹುಚ್ಚು ಹಿಡಿಸಿತು. ಈ ಹುಡುಗ ಹುಟ್ಟಿದ ಆನಂತರ ಊರು ಮನೆಯವರ ಮಕ್ಕಳು ಆಗಾಗಲೇ ಇಂಗ್ಲಿಷು ಓದಲು ಪುತ್ತೂರು ಮಂಗಳೂರುಗಳ ಕಡೆಗೆ ನೋಡುತ್ತಿದ್ದ ದಿನ. ಅಂತವರ ಮೇಲ್ಪಂಕ್ತಿ ನನಗೂ ನಾಟಿಕೊಂಡಿತು. ನಾನು ವಿಚಾರಗೊಟ್ಟು ನಮ್ಮ ಶಂಭುವನ್ನು ಇಂಗ್ಲಿಷು ಶಾಲೆಯೊಂದಕ್ಕೆ ಹಾಕಿದೆ. ಶಂಭು ಎಂದು ಅವನ ಹೆಸರೇ? ಬರಿಯ ಪಾಪದ ಹುಡುಗನಿದ್ದ ನೋಡಿ. ನನ್ನ ಶಂಕರಿಯ ಮೊದ್ದುತನವೆಲ್ಲ ಅವನಲ್ಲಿತ್ತು. ಅಂತ ನಮ್ಮ ಮಾಣಿಯು ಕೊನೆಗೆ ಸಹವಾಸ ದೋಷದಿಂದ ನಮ್ಮ ಮನೆಗೆ ದೂರವಾಗಿ ಬಿಟ್ಟ. ಓದುವುದಕ್ಕೆಂದು ಪುತ್ತೂರಿಗೆ ಹೋದ. ಓದುತ್ತಾ ಹೋದಂತೆ ಅವನು ಮನೆಗೆ ಬರುವುದೇ ಕಡಿಮೆ ಆಯಿತು. ರಜೆಗಾದರೂ ಒಮ್ಮೆ ಊರಿಗೆ ಬಂದು ತಾಯಿಯನ್ನು ನೋಡಿಕೊಂಡು ಹೋದರೆ ಸಾಕೆಂದಿಸಿತ್ತು ನನಗೆ. ಕೊನೆಗೆ ದೂರವಾದ ವಸ್ತು ದೂರವೇ ಆಯಿತು. ಈಗ ಅವನ ಸುದ್ದಿಯನ್ನು ಕೇಳದೆ 10 ವರ್ಷವಾಯಿತು. BA ಆಗಿ LLB ಮುಗಿಸಲು ಮುಂಬೈಗೆ ಹೋದ. ಅದರೊಳಗಾಗಿ ಅವನಿಗೆ ಲಗ್ನ ಮಾಡಿಸಬೇಕೆಂದು ನಮ್ಮ ಹಂಬಲವನ್ನ ನಿರಾಕರಿಸಿಬಿಟ್ಟ. ಹಾಗೆ ಲಗ್ನವಾಗಿದ್ದರೆ ಹೆಂಡತಿಯ ಮೇಲಿನ ವ್ಯಾಮೋಹಕ್ಕಾದರೂ ಊರಿಗೆ ಬರ್ತಿದ್ನೇನೋ. ಈಗ ಅದೂ ಇಲ್ಲ. ಪಾಪ ತಮ್ಮ ಮಗನ ವ್ಯಸನದಿಂದ ಗೋಪಾಲಯ್ಯನವರ ಮೋರೆ ಕಳೆಗೊಂಡಿತು. ಅವರ ಕಣ್ಣೀರು ನದಿಯ ನೀರನ್ನು ಬಿಸಿಗೊಳಿಸಲೆತ್ನಿಸಿತು. ಅದಾದರೂ ಬಿಸಿಗೊಂಡೀತು. ಮಗನ ಎದೆ ತಮಗಾಗಿ ಬಿಸಿಯಾಗಲಾರದು ಎನಿಸಿರಬೇಕು ಅವರಿಗೆ. ಬಲು ಹೊತ್ತಿನ ತನಕ ಅವರು ಮೌನವಾಗಿ ಕುಳಿತಿದ್ದರು. ನನಗೆ ಮನೆಯ ಯಜಮಾನಿಯ ಮಾತಿನ ನೆನಪು ಬಂದು, ನಿಮ್ಮವರು ಬೇಗ ಬನ್ನಿ, ಮಾತಿನಲ್ಲಿ ಹೊತ್ತು ಮರೆಯಬೇಡಿ ಎಂದಿದ್ದಾರಲ್ಲ, ಹೋಗುವ ಎಂದೆ. ನಿಜ, ನನಗೆ ಈ ನೆನಪು ಬಂದೆಂದರೆ ಗಳಿಗೆಯಿಲ್ಲ, ದಿನವೇ ಕಣ್ಮರೆಯಾಗುತ್ತದೆ. ಗಂಡಸಾದ ನನಗೆ ಹೀಗಾದ ಮೇಲೆ ಅವಳ ಹೃದಯ ಏನಾಗಬೇಡ. ಆದರೆ ಫಲವೇನು? ಅವನು ತಿರುಗಿ ನಮ್ಮ ಮನೆಗೆ ಬಂದಾನು ಎಂದು ಅನಿಸುವುದಿಲ್ಲ. ಬರಬೇಕಿಲ್ಲ. ವರ್ಷಕ್ಕೊಂದು ಕಾಗದವನ್ನಾದರೂ ಹಾಕಬಹುದಿತ್ತು. ನೀವೀಗ ನಮ್ಮ ಸ್ಥಿತಿಯನ್ನು ನೋಡಿದ್ರಲ್ಲ. ಅವನು ವಕೀಲಿಗಾಗಿ ಜ್ಯೋತಿ ಬೀಳದಿದ್ರೂ ಇಲ್ಲಿ ಜೀವನ ಸಾಗಿಸಬಹುದು. ಪರರ ಹಂಗಿಲ್ಲದೆ ಉಂಡು ತಿಂದು ಇಲ್ಲಿರಬಹುದು. ಆದರೆ ದೇವರು ಹಣೆಯಲ್ಲಿ ಏನೇನೋ ಬರೆದಿದ್ದಾನೆ. ನಾವಿಬ್ಬರಿದ್ದೇವೆ. ಇಬ್ಬರು ಒಂದು ಗಳಿಗೆಗೆ ತೀರಿಕೊಂಡರೆ ಯಾವ ಚಿಂತೆಯೂ ಇಲ್ಲ. ಅಂತ ಸಾವು ಸ್ವರ್ಗವೇ. ಆದರೆ ಯಮನ ಮನಸ್ಸಿಗೆ ಬಂದು ಜೊತೆಗಿಟ್ಟ ಜೊತೆ ಉಳಿಯುವುದಾದರೆ ಆಗ ಉಳಿದವರ ಪಾಡೇನು? ಏಕಾಕಿ ಜೀವನವನ್ನು ಕುರಿತು ನಾನು ಕೇಳಿದ ಪ್ರಶ್ನೆಗಳೇ ಅವರಲ್ಲಿ ಅಂತ ನೆನಪನ್ನ ಕೆರಳಿಸಿ ಈ ತರನಾದ ಆತ್ಮಕಥೆಗೆ ಕಾರಣವಾಯಿತು. ಅವರ ಚಿಂತೆಯು ಅವರನ್ನು ಯಾವ ಜೀವವೂ ಕೊರೆಯುತ್ತಿದ್ದಿರಬೇಕು. ಆದರೆ ದೇವರ ಇಚ್ಛೆಯೇ ಆಗಿದ್ದರೆ ಯಾರೇನು ಮಾಡಿಯಾರು ಎಂಬ ಒಪ್ಪಿದ ತೀರ್ಮಾನದಿಂದ ಅಲ್ಲಿಂದೆದ್ದರು. ಮುಂದೆ ಅವರೂ ಮಾತನಾಡದೆ ಮನೆಗೆ ಹೊರಟರು. ನಾನು ಮೌನವಾಗಿ ಅವರನ್ನು ಹಿಂಬಾಲಿಸಿದೆ.